ಆತ ಹೇಳಿದ್ದು ಕೇಳಿ ನಮಗೆ ಆಶ್ಚರ್ಯವಾಯಿತು. ಹಾಡು ಹಗಲಿನಲ್ಲಿ ನರಬಲಿ ತೆಗೆದುಕೊಂಡ ಈ ಹುಲಿಯನ್ನು ಸಂಧಿಸಲು ನಮಗೆ ಅತ್ಯಲ್ಪ ಕಾಲಾವಕಾಶವಿತ್ತಷ್ಟೆ. ಕೂಡಲೇ ನನ್ನ ರೈಫಲನ್ನು ಹೆಗಲ ಮೇಲೆ ಹಾಕಿಕೊಂಡು ಒಂದು ಟಾರ್ಚನ್ನು, ಬೆಚ್ಚಗಿನ ಕೋಟನ್ನು ತೆಗೆದುಕೊಂಡು ಹಿಂದು ಮುಂದು ನೋಡದೆ ನಮಗೆ ಈ ವಿಷಯ ವರದಿ ಮಾಡಿದವನ ಜೊತೆಗೆ ಓಡಿದೆ. ನನ್ನ ಹಿಂದೆ ಸ್ಟ್ಯಾನ್ಲಿ ಸಹ ತನ್ನ ತೋಟಾಕೋವಿಯನ್ನು, ಟಾರ್ಚನ್ನು ತೆಗೆದುಕೊಂಡು ಹಿಂಬಾಲಿಸಿದ. ಆಗ ನಾನಿನ್ನೂ ಈಗಿಗಿಂತ ಕೊಂಚ ಚಿಕ್ಕವನಿದ್ದೆ. ಹಾಗಾಗಿ ನಾನೂ ಸ್ಟ್ಯಾನ್ಲಿ ಇಬ್ಬರೂ ಅವನೊಡನೆ ಬಹುಬೇಗ ಅವರ ಗುಡಿಸಲುಗಳನ್ನು ತಲುಪಿದೆವು. ಆದರೆ ಏದಿಸಿರು ಇಳಿಯುವವರೆಗೂ ಸುಧಾರಿಸಿಕೊಳ್ಳಬೇಕಾಯಿತು. ಅಂತೂ ಹೆಚ್ಚು ಕಡಿಮೆ ಕೂಡಲೇ ಎನ್ನುವಂತೆ ಆ ಮನುಷ್ಯನನ್ನು ನಡುವೆ ಇಟ್ಟುಕೊಂಡು ನಾನೂ ಸ್ಟ್ಯಾನ್ಲಿಯೂ ಹುಲಿ ಆ ಮನುಷ್ಯನನ್ನು ಹಿಡಿದ ಜಾಗ ತಲುಪಿದೆವು. ಅದು ತನ್ನ ಬಲಿಯನ್ನು ತಿನ್ನುತ್ತಿರುವಾಗಲೇ ಹಿಡಿದು ಕೊಲ್ಲಬೇಕೆಂದು ದೃಢನಿಶ್ಚಯ ಮಾಡಿದ್ದೆವು. ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ನಾವು ಆ ಹುಲಿ ಮನುಷ್ಯನನ್ನು ಕೊಂದು ಎಳೆದುಕೊಂಡು ಹೋದ ಜಾಡಿನಲ್ಲಿ ಮುಂದುವರೆದೆವು. ಬಹುಶಃ ಅದು ಅವನನ್ನು ತಿನ್ನುತ್ತಿದ್ದ ಜಾಗಕ್ಕೆ ಹತ್ತಿರಾದೆವೆಂದು ಕಾಣುತ್ತದೆ. ಆದರೆ ಹುಲಿ ಬಹು ಮುಂಚೆಯೇ ನಾವು ಬಳಿಸಾರುತ್ತಿರುವುದನ್ನು ಕಂಡುಕೊಂಡಿತೋ ಏನೋ. ನಮಗೆ ಅದು ತಿನ್ನುವ ಅಥವಾ ಮೂಳೆ ಜಗಿಯುವ ಯಾವುದೇ ಶಬ್ದವೂ ಕೇಳಿರಲಿಲ್ಲ. ಬಹುಶಃ ನಾವು ಆ ಗುಡಿಸಲುಗಳ ಬಳಿಗೆ ಓಡೋಡಿ ಬಂದಾಗಲೇ ಅದಕ್ಕೆ ನಮ್ಮ ಬರವು ತಿಳಿದಿದ್ದಿರಬೇಕು. ನಾವಿನ್ನೂ 4-6 ಹೆಜ್ಜೆ ಮುಂದೆ ಹೋದೆವು. ಇದ್ದಕ್ಕಿದ್ದಂತೆ ಪೊದೆಗಳೆಡೆಯಿಂದ ಘುರನೆ ಮೆಲ್ಲಗೆ ಹುಲಿ ಘರ್ಜಿಸಿತು. ಕ್ಷಣಕ್ಕೂ ಅದರ ಘರ್ಜನೆಯ ಸದ್ದು ಗಟ್ಟಿಯಾಯಿತು. ಅದು ಅದರ ಊಟಕ್ಕೆ ಅಡ್ಡಿಪಡಿಸಿದ ನಮ್ಮನ್ನು ಬೆದರಿಸಿ ಓಡಿಸಲು ನಿರ್ಧರಿಸಿತ್ತು. ನಾವೀಗ ಹೆದರಿ ಹಿಂದೆ ಸರಿದಿದ್ದರೆ ಅದು ಸುಮ್ಮನಾಗುತ್ತಿತ್ತು. ಆದರೆ ಮುಂದುವರೆದರೆ ನಮ್ಮ ಮೇಲೆ ಹಾರುತ್ತಿತ್ತು. ಇಲ್ಲವೇ ಇದ್ದಕ್ಕಿದ್ದಂತೆ ಅದಕ್ಕೆ ಅಧೈರ್ಯ ಉಂಟಾದರೆ ತನ್ನ ಊಟ ಬಿಟ್ಟು ಓಡಿ ಹೋಗುತ್ತಿತ್ತು. ನಾನು ಸ್ಟ್ಯಾನ್ಲಿ ಏನು ಮಾಡಬೇಕೆಂದು ತೋರದೆ ಒಂದು ಕ್ಷಣ ಅಧೀರರಾಗಿ ಮುಖಾಮುಖ ನೋಡಿಕೊಂಡೆವು. ಅಷ್ಟರಲ್ಲಿ ಸ್ಟ್ಯಾನ್ಲಿ ನಮ್ಮನ್ನು ಕರೆದು ತಂದಿದ್ದ ಮನುಷ್ಯನಿಗೆ ಹಿಂದಿರುಗಿ ಹೊರಟು ಹೋಗು ಎಂದು ಸಂಜ್ಞೆ ಮಾಡಿದ. ನಾವಿಬ್ಬರು ಭುಜಕ್ಕೆ ಭುಜ ತಾಗಿಸಿಕೊಂಡು ಕೋವಿಯನ್ನು ಸಿದ್ಧವಾಗಿಟ್ಟುಕೊಂಡು ಒಂದೊಂದೇ ಹೆಜ್ಜೆ ಮುಂದಿಡತೊಡಗಿದೆವು. ಹುಲಿ ನಾವು ಮುಂದುವರೆದಂತೆ ಒಂದೇ ಸಮನೆ ಭೀಕರವಾಗಿ ಘರ್ಜಿಸತೊಡಗಿತು. ಇನ್ನೇನು ನರಭಕ್ಷಕ ಪೊದಗಳಿಂದ ಹೊರಚಿಮ್ಮುತ್ತದೆ ಎಂದು ನಮಗೆ ಖಾತ್ರಿಯಾಯಿತು. ಈ ಕ್ಷಣ ಆ ಕ್ಷಣ ಇನ್ನೇನು ಬಂತು ಎಂದು ಕಾಯುತ್ತಾ ಒಂದೊಂದೇ ಹೆಜ್ಜೆ ಇಡುತ್ತಾ ಮುಂದುವರೆದವು. ಆದರೆ ಆ ಕ್ಷಣ ಬರಲೇ ಇಲ್ಲ. ಅದಕ್ಕೆ ಹೇಗೋ ಅಪಾಯದ ಮುನ್ಸೂಚನೆ ದೊರೆತಿರಬೇಕು. ನಮ್ಮ ಮೇಲೆ ಹಾರುತ್ತದೆ ಎಂದು ನಾವು ಕಾದರೆ ಅದು ತನ್ನ ವ್ಯೂಹವನ್ನೇ ಬದಲಿಸಿ ಭೀಕರವಾಗಿ ಘರ್ಜಿಸುತ್ತಾ ಪೊದೆಗಳೆಡೆಯಲ್ಲಿ ನಮ್ಮನ್ನು ಸುತ್ತತೊಡಗಿತು. ಪೊದೆಗಳ ಮರೆಯಿಂದ ನಮ್ಮತ್ತ ನುಗ್ಗುವ ಧೈರ್ಯ ಅದಕ್ಕೆ ಬರಲಿಲ್ಲ. ಮತ್ತೆ ಬೆದರಿಸಿ ನಮ್ಮನ್ನು ಓಡಿಸುವ ಪ್ರಯತ್ನವನ್ನೇ ಮುಂದುವರಿಸಿತು. ಅದಕ್ಕಾಗಿಯೇ 4 ದಿಕ್ಕಿನಿಂದ ಘರ್ಜಿಸುತ್ತಾ ನಮ್ಮನ್ನು ಸುತ್ತು ಬರಲು ಪ್ರಾರಂಭಿಸಿತು. ಆಗ ನನಗೊಂದು ಯೋಚನೆ ಬಂತು. ಈ ಹುಲಿ ಎಷ್ಟು ಘಾಟಿ, ಎಷ್ಟು ಹುಷಾರಿ ಎನ್ನುವುದರ ಮೇಲೆ ನನ್ನ ಉಪಾಯದ ಫಲ ನಿಂತಿತ್ತು. ಅದಿದ್ದೆಂತರೂ ನಾವಿಬ್ಬರೂ ಅದನ್ನು ಸಮೀಪಿಸುವುದನ್ನು ನೋಡಿತ್ತು. ಒಬ್ಬರು ಈಗ ಅದಕ್ಕೆ ಕಾಣುವಂತೆ ಹಿಂದಿರುಗಿ ಇನ್ನೊಬ್ಬರು ಆ ಮಡಿದ ಮನುಷ್ಯ ಶರೀರದ ಬಳಿ ಹುಲ್ಲಿನಲ್ಲಿ ಹುದುಗಿಕೊಂಡರೆ ಹುಲಿ ಇನ್ನೊಬ್ಬ ಇಲ್ಲೇ ಇದ್ದಾನೆನ್ನುವುದನ್ನು ಮರೆತು ಹೊರಟು ಹೋದರೆಂದು ತಿಳಿದು ಮೆಲ್ಲಗೆ ಶವದ ಬಳಿ ಬರಬಹುದೇ, ಅಥವಾ ಇಲ್ಲೇ ಏಕಾಂಗಿಯಾಗಿ ಅಡಗಿ ಕುಳಿತವನನ್ನು ಮುಗಿಸಿಬಿಡೋಣ ಎಂದು ತೀರ್ಮಾನಿಸಬಹುದೇ, ಅಥವಾ ನಾವು ಮಾಡಿದ ಉಪಾಯದ ಪೂರ್ತಿ ಅರ್ಥವನ್ನು ಗ್ರಹಿಸಿ ಅದು ಪರಾರಿಯಾಗಬಹುದೇ? ಈ ಉಪಾಯದಲ್ಲಿ ತೊಂದರೆಗಳು ತುಂಬ ಇದ್ದವು. ಡಾಕ್ಟರ್ ಸ್ಟ್ಯಾನ್ಲಿ ಕೈಯಲ್ಲಿದ್ದದು ಜೋಡುನಳಿಗೆಯ ತೋಟಾಕೋವಿ. ಆತನಿಗೆ ನನ್ನನ್ನು ಇಲ್ಲಿಯೇ ಬಿಟ್ಟು ನೀನು ಹಿಂದಿರುಗು ಎಂದು ಹೇಳಿದರೆ ಹುಲಿ ಆತನನ್ನು ಹಿಂಬಾಲಿಸಿ ಆತನ ಮೇಲೆ ಎರಗುವ ಸಾಧ್ಯತೆ ಇತ್ತು. ತೋಟಾಕೋವಿಯಲ್ಲಿ ಅದನ್ನು ಒಂದೇ ಏಟಿಗೆ ನೆಲಕ್ಕುರುಳಿಸುವ ಸಾಧ್ಯತೆ ಇದೆಯೇ ಎಂದು ನನಗೆ ಅನುಮಾನ. ಅದರ ಬದಲು ಆತನನ್ನೇ ಇಲ್ಲಿರಲು ಹೇಳಿ ನಾನೇ ಹಿಂದಿರುಗಿದರೆ ಹುಲಿ ಆತನ ಮೇಲೆ ಎರಗಬಹುದು. ನಾನು ಆತನಿಗೆ ನನ್ನ ರೈಫಲ್ ಕೊಟ್ಟು ಆತನ ತೋಟಾಕೋವಿಯನ್ನು ನಾನು ತೆಗೆದುಕೊಳ್ಳಬಹುದು. ಆದರೆ ಶಿಕಾರಿದಾರರು ತಮ್ಮ ಪರಿಚಿತ ಆಯುಧಗಳಿಲ್ಲದಿದ್ದರೆ ಅದನ್ನು ದಕ್ಷತೆಯಿಂದ ಉಪಯೋಗಿಸುವುದು ಕಷ್ಟವಾಗುತ್ತದೆ. ಅದು ನರಭಕ್ಷಕನ ಜತೆ ಹುಡುಗಾಟವಾಡುವಂತೆಯೇ ಇರಲಿಲ್ಲ. ವಾಸ್ತವದಲ್ಲಿ ಈ ಯೋಜನೆಗಳು ಸ್ಟ್ಯಾನ್ಲಿಯ ಮನಸ್ಸಿನಲ್ಲೂ ಇದ್ದವು ಎಂದು ತೋರುತ್ತದೆ. ಆತನೇ ಅವನ ಕಡೆ ನೋಡಿದ ಕೂಡಲೇ ಪೊದೆಯೊಂದನ್ನು ತೋರಿಸಿ ನೀನು ಅದರಲ್ಲಿ ಅಡಗಿ ಕುಳಿತುಕೋ ಎನ್ನುವಂತೆ ಸಂಜ್ಞೆ ಮಾಡಿ ತಾನು ಹಿಂದಿರುಗುತ್ತೇನೆಂದು ಪಿಸಿಮಾತಿನಲ್ಲಿ ಹೇಳಿದ. ನನ್ನ ರೈಫಲ್ ಬೇಕೇ ಎಂದು ಸಂಜ್ಞೆ ಮಾಡಿದಕ್ಕೆ ಸಂಜ್ಞೆಯಲ್ಲೇ ತಿರಸ್ಕರಿಸಿದ. ಹುಲಿ ಭಯಂಕರವಾಗಿ ಘರ್ಜಿಸುತ್ತಾ ನಮಗೆ ಕಾಣಿಸದೆ ಪೊದೆಗಳಡೆಯಲ್ಲಿ ನಮ್ಮನ್ನು ಸುತ್ತಿ ಬರುತ್ತಲೇ ಇತ್ತು. ನನ್ನ ಬಲಕ್ಕೆ ಒಂದು ಪೊದೆ ಮಾತ್ರವಿತ್ತು. ಅದು ಬಿಟ್ಟು ನನಗೆ ಅಡಗಿ ಕುಳಿತುಕೊಳ್ಳಲು ಅಲ್ಲಿ ಯಾವ ಮರವಾಗಲಿ ಕಲ್ಲು ಬಂಡೆಯಾಗಲಿ ಕಾಣಲಿಲ್ಲ. ನಾನು ಮೆಲ್ಲಗೆ ಸದ್ದಾಗದಂತೆ ತುದಿಗಾಲಿನಲ್ಲಿ ಆ ಪೊದೆಯ ಬಳಿ ಹೋಗಿ ಹುದುಗಿ ಕುಳಿತೆ. ಹುಲಿ ಕಾಡಿನೊಳಗೆ ಘರ್ಜಿಸುತ್ತಾ ನಮ್ಮ ವಿರುದ್ಧ ದಿಕ್ಕಿನವರೆಗೆ ಹೋಗುವುದನ್ನು ಕಾದು ನಾನು ಸ್ಟ್ಯಾನ್ಲಿಗೆ ಈಗ ಹಿಂದಿರುಗಬಹುದು ಎಂದು ಸಂಜ್ಞೆ ಮಾಡಿದೆ.
ಸ್ಟ್ಯಾನ್ಲಿ ನರಭಕ್ಷಕನಿಗೆ ನಾವು ಹಿಂದಿರುಗುತ್ತಿರುವುದು ಚೆನ್ನಾಗಿ ಅರಿವಾಗಲಿ ಎಂದೋ ಏನೋ ಕೆಮ್ಮಿ ಗಲಾಟೆ ಮಾಡುತ್ತಾ ತನಗೆ ತಾನೇ ಮಾತನಾಡಿಕೊಂಡು ಹಿಂದಿರುಗಿದ. ಆತನ ಕೋವಿ ಮಾತ್ರ ಸಿದ್ಧವಾಗಿತ್ತು. ಹುಲಿ ಪೊದೆಗಳೆಡೆಯಿಂದ ಘರ್ಜಿಸುವುದು ಕೇಳುತ್ತಲೇ ಇತ್ತು. ಆದರೆ ಸ್ಟ್ಯಾನ್ಲಿ ಒಂದು ದೊಡ್ಡ ತಪ್ಪು ಮಾಡಿದ. ಅವನು ಕೆಮ್ಮಿ ಹಿಂದಕ್ಕೆ ಹೋದೇನೋ ಸರಿ, ಆದರೆ ಮಾತನಾಡಿಕೊಂಡು ಹೋಗಬಾರದಿತ್ತು. ಹುಲಿ ಇಲ್ಲಿ ಯಾರೂ ಇಲ್ಲ ಎಂದು ತಿಳಿದು ಶವದ ಹತ್ತಿರಕ್ಕೆ ಬರುವ ಬದಲು ಬೇರೆ ರೀತಿಯೇ ವರ್ತಿಸಿತು. ಅದು ಇಬ್ಬರೂ ಹೋಗುತ್ತಿದ್ದಾರೆಂದು ತಿಳಿದು ಡಾಕ್ಟರ್ ಹಿಂದೆಯೇ ಪೊದೆಗಳೆಡೆಯಲ್ಲಿ ಮುಂದುವರಿಯಲಾರಂಭಿಸಿತು. ಎಲ್ಲಕ್ಕಿಂತ ದೊಡ್ಡ ತೊಂದರೆಯಾದುದೇ ಅದು ಕೂಡಲೇ ಗರ್ಜಿಸುವುದನ್ನು ನಿಲ್ಲಿಸಿತು. ಅದು ಪೊದೆಗಳೆಡೆಯಲ್ಲಿ ಸ್ಟ್ಯಾನ್ಲಿ ಕಡೆಗೆ ಮುಂದುವರಿಯುತ್ತಿರುವ ರೀತಿ ನೋಡಿದರೆ ಅದು ಮನಸ್ಸಿನಲ್ಲಿ ಏನನ್ನು ನಿಶ್ಚಯಿಸಿತ್ತೋ ಎಂದು ತೋರುತ್ತದೆ. ಆ ನರಭಕ್ಷಕ ಏನನ್ನು ನಿಶ್ಚಯಿಸಿತೋ ಗೊತ್ತಿಲ್ಲ. ಅಂತೂ ಅದನ್ನು ಸದ್ದಿಲ್ಲದೆ ಜರುಗಿಸಬೇಕೆಂದು ಮಾತ್ರ ತೀರ್ಮಾನಿಸಿತ್ತು. ಈ ವಿಷಯ ಸ್ಟ್ಯಾನ್ಲಿಗೆ ತಿಳಿಯದೆ ಹೋದರೆ ಏನು ಗತಿ ಎಂದು ನಾನು ಚಿಂತಿಸಿದೆ. ಮೊದಲೇ ಆತನ ಬಳಿ ಇದ್ದದು ತೋಟಾಕೋವಿ ಮಾತ್ರ. ಈಗ ಆತನ ಹಿಂದಿನಿಂದ ಹುಲಿ ಹಾರಿದರೆ? ಈ ಯೋಚನೆ ಬಂದ ಕೂಡಲೇ ನನಗೆ ತುಂಬಾ ಚಿಂತೆಯಾಯಿತು. ನನ್ನ ಸ್ನೇಹಿತನ ಪ್ರಾಣವೇ ಇಂಥದ್ದೊಂದು ಗಂಡಾತರದಲ್ಲಿದೆ ಎಂದಾದ ಮೇಲೆ ನಾನು ತಣ್ಣಗೆ ಪೊದೆಯೊಳಗೆ ಕುಳಿತಿರಲು ಸಾಧ್ಯವೇ? ನಾನು ಹಿಂದೂ ಮುಂದು ಯೋಚಿಸದೆ ಪೊದೆಯಿಂದ ಜಿಗಿದು ಹುಲಿ ಹೋದ ದಿಕ್ಕು ಹಿಡಿದು ಹಿಂಬಾಲಿಸತೊಡಗಿದೆ. ನಾನು ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದ್ದಿರಲಿಲ್ಲ ಎಂದು ಈಗನಿಸುತ್ತದೆ. ಏಕೆಂದು ಹೇಳುತ್ತೇನೆ ಕೇಳಿ. ಡಾಕ್ಟರ್ ಈಗ ಹಿಂದೂ ಮುಂದಾಗಿ ಕೋವಿ ಸಿದ್ಧವಾಗಿ ಹಿಡಿದು ಒಂದೊಂದೇ ಹೆಜ್ಜೆ ಹಿಮ್ಮೆಟ್ಟುತ್ತಿದ್ದಾನೆ ಎಂದು ಊಹಿಸಿಕೊಳ್ಳಿ. ಆತನಿಗೆ ನಾನು ಪೊದೆಯಿಂದ ಹೊರಬಂದು ಹುಲಿಯನ್ನು ಹಿಂಬಾಲಿಸುತ್ತಿದ್ದೇನೆಂದು ಗೊತ್ತಿಲ್ಲ. ಈಗ ಹುಲಿ ಹಠಾತ್ತಾಗಿ ಹೊರಬಂತು ಎಂದು ಇಟ್ಟುಕೊಳ್ಳಿ. ನಮ್ಮಿಬ್ಬರ ಮಧ್ಯೆ ನನಗೆ ಸ್ಟ್ಯಾನ್ಲಿ ನಿಂತಿರುವ ಜಾಗ ಸರಿಯಾಗಿ ಪೊದೆಗಳೆಡೆಯಲ್ಲಿ ಗೋಚರಿಸುತ್ತಿಲ್ಲ. ಆದ್ದರಿಂದ ಸ್ಟ್ಯಾನ್ಲಿಗೂ ನಾನು ಗೋಚರಿಸುತ್ತಿಲ್ಲ. ನನಗೆ ಹುಲಿಯ ನಡೆ ಗೊತ್ತಾಗುತ್ತಿರುವುದು ಅದು ಪೊದೆಗಳೆಡೆಯಲ್ಲಿ ನುಗ್ಗುತ್ತಾ ಮಾಡುತ್ತಿರುವ ಸದ್ದಿನಿಂದ. ನಮ್ಮಿಬ್ಬರಿಗೂ ನಾವಿರುವ ದೂರ ದಿಕ್ಕುಗಳು ಗೊತ್ತಿಲ್ಲದೆ ಇರುವುದರಿಂದ ನಮ್ಮಿಬ್ಬರ ಮಧ್ಯದ ಹುಲಿಗೆ ಗುಂಡು ಹಾರಿಸುವುದು ಎಷ್ಟು ಅಪಾಯಕರಿ ಎಂದು ಯೋಚಿಸಿ. ಹುಲಿ ಸುಮ್ಮನೆ ಅದು ಮೇಲೆ ನೆಗೆಯುವ ಮೊದಲು ಮಾಡುವ ವುಫ್ ವುಫ್ ಎಂಬ ಘರ್ಜನೆ ಸದ್ದು ಮಾಡಿದ್ದರೆ ಸಾಕಿತ್ತು. ನಾವಿಬ್ಬರು ಅದಿನ್ನೇನು ಹಾರಿಯೇ ಬಿಟ್ಟಿತು ಎಂದು ಗುಂಡು ಹಾರಿಸಿ ಒಬ್ಬರಿಗೊಬ್ಬರು ಹೊಡೆದುಕೊಂಡು ಸತ್ತು ಇಬ್ಬರೂ ಹುಲಿಗೆ ಮೃಷ್ಟಾನ್ನ ಭೋಜನವಾಗುತ್ತಿದ್ದೆವು. ನಾನು ಹುಲಿ ಹಿಂದೆ ಎಷ್ಟೊಂದು ಏಕಾಗ್ರತೆಯಿಂದ ಮುಂದುವರಿಯುತ್ತಿದ್ದೇನೆಂದರೆ ಆಗ ನನಗಿದೆಲ್ಲ ಹೊಳೆಯಲೇ ಇಲ್ಲ. ನಾನು ಬೆನ್ನ ಹಿಂದೆ ಹಿಂಬಾಲಿಸುತ್ತಿದ್ದೇನೆಂದು ತಿಳಿಯದೆ ಹುಲಿ ಕೂಡ ನನ್ನಂತೆಯೇ ಏಕಾಗ್ರತೆಯಿಂದ ಸ್ಟ್ಯಾನ್ಲಿಯನ್ನು ಹಿಂಬಾಲಿಸಿತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ವೇಗವಾಗಿ ಘಟನೆಗಳು ನಡೆಯತೊಡಗಿದವು. ಡಾಕ್ಟರ್ ಹಿಂದಕ್ಕೆ ಹೆಜ್ಜೆ ಇಡುತ್ತಾ ರಸ್ತೆ ತಲುಪಿದ. ಅಲ್ಲಿಯವರೆಗಿನ ಮೌನವನ್ನು ಇದ್ದಕ್ಕಿದ್ದಂತೆ ಭಯಂಕರವಾಗಿ ಹುಲಿ ಘರ್ಜಿಸಿತು. ನಾನು ಏನು ನಡೆಯುತ್ತಿದೆ ಎಂದು ಸರಿಯಾಗಿ ಗ್ರಹಿಸಲಾಗಲಿಲ್ಲ. ಹುಲಿ ನನ್ನ ಮೇಲೆ ನೆಗೆಯಿತೋ ಅಥವಾ ಡಾಕ್ಟರ್ ಮೇಲೆ ನೆಗೆಯಿತೋ ಎಂದು ಕಕ್ಕಾಬಿಕ್ಕಿಯಾಗಿ ನೋಡಿದೆ. ಕಾಡೆಲ್ಲ ನೆಲವೆಲ್ಲ ಅಕ್ಷರಶಃ ನಡುಗುವಂತೆ ಹುಲಿ ಘರ್ಜಿಸಿತ್ತು. ಅಷ್ಟರಲ್ಲಿ ಡಾಕ್ಟರ್ ಕೋವಿ ಧಮಾರೆಂದು ಕೇಳಿತು. ಆತನ ಎಲ್ಜಿ ತೋಟಾದ 6 ಗುಂಡುಗಳಲ್ಲಿ ಹಲವು ನನ್ನ ಪಕ್ಕದಲ್ಲೇ ಗಿಡಮರಗಳನ್ನು ಚಟಪಟ ಮುರಿದುಕೊಂಡು ನುಗ್ಗಿದವು ಕೇಳಿಸಿತು. ಕೋವಿಯ ಸದ್ದಿನಿಂದ ಭೀತಿಗೊಂಡ ಹುಲಿ ಮಿಂಚಿನ ವೇಗದಲ್ಲಿ ಹಿನ್ನಗಿದು ನನ್ನ ಕಡೆಗೆ ಓಡಿಬರುತ್ತಿರುವುದು ಕಂಡಿತು. ನನಗೆ ಸಮಯವೇ ಇರಲಿಲ್ಲ. ಗಡಿಬಿಡಿಯಲ್ಲಿ ಚಕ್ಕನ್ನು ರೈಫಲ್ ಎತ್ತಿ ಹುಲಿಗೆ ಗುಂಡು ಹಾರಿಸಿದೆ. ಕೆಲವು ನಿಮಿಷಗಳ ನಂತರ ಸ್ಟ್ಯಾನ್ಲಿ ನನಗೆ ಹೇಳಿದ. ನನ್ನ ಬಂದೂಕಿನಿಂದ ಹೊರಟ ಗುಂಡು ಆತನ ತಲೆಯ ನೆತ್ತಿಯನ್ನು ಸವರಿಕೊಂಡಂತೆಯೇ ಹೋಯಿತಂತೆ. ಸ್ಟ್ಯಾನ್ಲಿಯದು ಬೊಕ್ಕ ತಲೆಯಾದುದರಿಂದ ಅವನ ಕೂದಲಿಗೆ ಬೆಂಕಿ ಹತ್ತಿಕೊಳ್ಳಲಿಲ್ಲ. ಆ ನರಭಕ್ಷಕ ಸುಲಭದಲ್ಲಿ ನಮ್ಮಿಬ್ಬರನ್ನು ಮುಗಿಸಿಯೇ ಬಿಡುವ ಅವಕಾಶಕ್ಕೆ ಹತ್ತಿರವಾದ. ನಮ್ಮಿಬ್ಬರಿಗೂ ಬೇಕಾದಷ್ಟು ಶಿಕಾರಿಯ ಅನುಭವ ಇತ್ತು. ಇಬ್ಬರೂ ಕೆಲವೇ ಗೇಣುಗಳ ದೂರದಲ್ಲಿದ್ದ ಹುಲಿಗೆ ಗುಂಡು ಹಾರಿಸಿದ್ದೆವು. ಹುಲಿ ಸಮೀಪದಲ್ಲೇ ಎಲ್ಲೋ ಖಂಡಿತ ಸತ್ತು ಮಲಗಿದೆ ಅಥವಾ ಗಾಯಗೊಂಡು ಒದ್ದಾಡುತ್ತಿದೆ ಎಂದು ಭರವಸೆಯಿಂದ ಸುತ್ತಮುತ್ತಲಿನ ಕಾಡನ್ನೆಲ್ಲ ಹುಡುಕಾಡಿದೆವು. ಉದ್ವೇಗದಲ್ಲಿ ನಮ್ಮಿಬ್ಬರ ಗುಂಡುಗಳು ಗುರಿತಪ್ಪಿ ನಮ್ಮ ಬಳಿಯೇ ರೊಯ್ಯನ್ನ ಹೋದವು ಎನ್ನುವುದನ್ನು ಮರೆತಿದ್ದೆವು. ಸುಮಾರು ಸುತ್ತಾಡಿದರೂ ನಮಗೆ ಸತ್ತ ಹುಲಿಯಾಗಲಿ ಗಾಯಗೊಂಡ ಹುಲಿಯಾಗಲಿ ಕಾಣಲಿಲ್ಲ. ಅನಂತರವೇ ನಮಗೆ ಅರ್ಥವಾಯಿತು, ನಮಗೆ ನಂಬಲಾಗದಿದ್ದರೂ ಅಷ್ಟೊಂದು ಸಮೀಪದಿಂದಲೂ ಸಹ ನಾವು ಗುರಿತಪ್ಪಿದ್ದೇವೆಂದು. ಸ್ಟ್ಯಾನ್ಲಿ ಬೆಪ್ಪುಬೆಪ್ಪಾಗಿ ನನ್ನ ಕಡೆ ನೋಡಿದ. ನಾನು ಯಾವ ರೀತಿ ಅವನತ್ತ ನೋಡುತ್ತಿದ್ದೆನೋ ಗೊತ್ತಿಲ್ಲ. ನಾವಿಬ್ಬರೂ ಮೌನವಾಗಿ ಮಾತಾಡದೆ ಗುಡಿಸಲುಗಳ ಕಡೆಗೆ ನಡೆದವು. ಅಲ್ಲಿ ಗುಡಿಸಲುಗಳ ಒಳಗಡೆ ನಮ್ಮನ್ನು ಕರೆತಂದವನು ಇಬ್ಬರು ಹೆಂಗಸರು ಜೀವ ಹಿಡಿದುಕೊಂಡು ನಡಗುತ್ತಾ ಬಾಗಿಲು ಭದ್ರ ಮಾಡಿಕೊಂಡು ಕುಳಿತಿದ್ದರು. ಅವರಿಗೆ ನಡೆದುದೆಲ್ಲವನ್ನೂ ಹೇಳಿ ತ್ಯಾಗರ್ತಿ ಕಡೆಗೆ ನಡೆಯತೊಡಗಿದೆವು. ಕೊಂಚ ಹೊತ್ತು ಕಳೆದ ಮೇಲೆ ಜೋಮು ಹಿಡಿದಿದ್ದ ನನ್ನ ಬುದ್ಧಿ ಕೆಲಸ ಮಾಡತೊಡಗಿದ್ದು. ಸಾಧಾರಣವಾಗಿ ಹುಲಿ, ಅದು ನರಭಕ್ಷಕನೇ ಆಗಲಿ ಅಲ್ಲದಿರಲಿ, ಅದರತ್ತ ಗುಂಡು ಹಾರಿಸಿದ ಜಾಗಕ್ಕೆ ಮತ್ತೆ ಬರುವುದು ಅಪರೂಪ. ಈ ನರಭಕ್ಷಕನತ್ತ ಒಂದಲ್ಲ 2 ಬಾರಿ ನಾವಿಬ್ಬರು ಗುಂಡು ಹಾರಿಸಿದ್ದವು. ಸಾಧಾರಣವಾಗಿ ಅದು ಆ ಜಾಗ ಬಿಟ್ಟು ಅನೇಕ ದಿನಗಳವರೆಗೆ ಓಡೇ ಹೋಗುತ್ತದೆ. ಆದ್ದರಿಂದಲೇ ನಾವು ಧೈರ್ಯವಾಗಿ ಗುಡಿಸಲಿನ ಜನಗಳನ್ನು ಬಿಟ್ಟು ತ್ಯಾಗರ್ತಿ ಕಡೆಗೆ ಹೊರಟಿದ್ದು.
ಆದರೆ ಈ ಹುಲಿ ಮತ್ತೆ ಹಿಂದಿರುಗುವ ಮತ್ತು ತಾನು ಬಿಟ್ಟು ಹೋಗಿರುವ ದೇಹದ ಅಳಿದುಳಿದ ತುಣುಕುಗಳನ್ನು ತಿನ್ನುವ ಒಂದು ಕ್ಷೀಣ ಸಾಧ್ಯತೆ ಇಲ್ಲವೇ? ಆದರೆ ಅದರ ಅಂತಃಕರಣಗಳು ಅದಕ್ಕೆ ಹೇಳೇ ಹೇಳುತ್ತವೆ, ಈ ಜಾಗ ಅಪಾಯಕಾರಿ ಎಂದು. ಆದರೂ 100ರಲ್ಲಿ 40% ಅದು ಹಿಂದಿರುಗು ಸಾಧ್ಯತೆ ಇರಬಹುದೇ? ನಾನು ಈ ಆಲೋಚನೆ ಬರುತ್ತಲೂ ನಡೆಯುತ್ತಿದ್ದವನು ನಿಂತುಬಿಟ್ಟೆ. ಡಾಕ್ಟರು ಯಾಕೆ ನಿಂತನೆಂದು ಚಕಿತನಾಗಿ ನಿಂತ. ನನ್ನ ಮನಸ್ಸಿನಲ್ಲಿದ್ದುದನ್ನು ಆತನಿಗೆ ಹೇಳಿದೆ. ಆತನು ಏನನ್ನೂ ನಿರ್ಧರಿಸಲಾರದೆ ತಲೆಕೊಡವಿದ. ಆಮೇಲೆ ಇಬ್ಬರೂ ಒಮ್ಮತದಿಂದೆಂಬಂತೆ ಹಿಂದಿರುಗಿದೆವು. ಗುಡಿಸಲೊಳಗೆ ಸೇರಿಕೊಂಡು ಬಾಗಿಲು ಭದ್ರ ಮಾಡಿಕೊಂಡಿದ್ದ ಆ ಮನುಷ್ಯನು, ಇಬ್ಬರು ಹೆಂಗಸರು ನಾವಷ್ಟು ಬೇಗ ಹಿಂದಿರುಗುವುದನ್ನು ನೋಡಿ ಆಶ್ಚರ್ಯಪಟ್ಟರು. ನಾವೇಕೆ ಬಂದೆವೆಂದು ಅವರಿಗೆ ವಿವರಿಸಿದಾಗ ಅವರಿಗೆ ತುಂಬಾ ಸಂತೋಷವೇ ಆಯಿತು. ಆದರೆ ಅವರು ಪ್ರಾಮಾಣಿಕವಾಗಿ ನಮಗೆ ಹೇಳಿದ್ದು, ಖಂಡಿತ ಹುಲಿ ಮತ್ತೆ ಬರುವುದಿಲ್ಲ. ಅದರ ಮುಖದೆದುರೇ 2 ಬಂದೂಕುಗಳು ಘರ್ಜಿಸಿದ್ದು ಅದೀಗಾಗಲೇ ಅನೇಕ ಮೈಲುಗಳಾಚೆ ಇರಬಹುದು ಎಂದು. ನಾವು ಮತ್ತೆ ಹುಲಿ ಮನುಷ್ಯನನ್ನು ಅರೆಬರೆ ತಿಂದುಬಿಟ್ಟು ಹೋದ ಜಾಗಕ್ಕೆ ಹೋದೆವು. ನಾನು ಮೊದಲೇ ತಿಳಿಸಿದಂತೆ ಅಲ್ಲಿ ಸಮೀಪದಲ್ಲಿ ಅಡಗಿ ಕುಳಿತುಕೊಳ್ಳಲು ಯಾವುದೇ ಸರಿಯಾದ ಜಾಗವೂ ಇರಲಿಲ್ಲ. ನಾನು ಮೊದಲೇ ಅಡಗಿ ಕುಳಿತಿದ್ದ 4 ಅಡಿ ಎತ್ತರದ ಪೊದೆಯೊಂದು ಮಾತ್ರ ಇತ್ತು. ಅಲ್ಲಿ ಬೆಳಗಿನ ಹೊತ್ತು ಅಡಗಿ ಕುಳಿತುಕೊಳ್ಳುವುದು ಸಾಧ್ಯವಿದ್ದರೂ ರಾತ್ರಿ ಅಲ್ಲಿ ಅಡಗಿ ಹುಲಿಗಾಗಿ ಕಾಯುವುದು ಅಸಾಧ್ಯವಾಗಿತ್ತು. ರಾತ್ರಿ ಹುಲಿಗಳಿಗೆ ಕಣ್ಣು ತುಂಬಾ ಚೆನ್ನಾಗಿ ಕಾಣುವುದರಿಂದ ಸತ್ತವನನ್ನು ತಿನ್ನಲು ಬರುವ ಹುಲಿಗೆ ನಾನು ಸುಲಭವಾಗಿ ಗೋಚರವಾಗುತ್ತಿದ್ದೆ. ಹುಲಿಗೆ ಗುಂಡು ಹೊಡೆದು ನಾವು ಹೆದರಿಸಿರುವುದರಿಂದ ಅದು ಈ ಬಾರಿ ಅತ್ಯಂತ ಜಾಗರೂಕತೆಯಿಂದ ಕೊಂಚವೂ ಸದ್ದು ಮಾಡದೆ ನನಗೆ ಏನೂ ಮಾಡಿದರೂ ಗೊತ್ತಾಗದಂತೆ ಬರುತ್ತದೆ ಎನ್ನುವುದರಲ್ಲಿ ಸಂಶಯವೇ ಇರಲಿಲ್ಲ. ಕೊನೆಯದಾಗಿ ಅಲ್ಲಿ ಒಂದು ಮಚಾನ ಕಟ್ಟಿ ಕುಳಿತುಕೊಳ್ಳಲು ಸಮೀಪದಲ್ಲಿ ಯಾವುದೇ ದೊಡ್ಡ ಮರವೂ ಇರಲಿಲ್ಲ. ಹೀಗಾಗಿ ಮುಂದೇನು ಮಾಡುವುದೆಂದು ನನಗೆ ತೋಚದೆ ದಿಗ್ಗೂಢನಂತೆ ಕುಳಿತಿದ್ದೆ. ರಾತ್ರಿ ಅಕಸ್ಮಾತ್ ಬಂದರೂ ಬರಬಹುದಾಗಿದ್ದ ಆ ನರಭಕ್ಷಕನ ಕೈಯಲ್ಲಿ ಸಿಕ್ಕಿ ಸಾಯಲಿಕ್ಕಾಗಿ ಆ ಪೊದೆಯೊಳಗೆ ಹುದುಗಿ ಕುಳಿತುಕೊಳ್ಳಲೇ? ಡಾಕ್ಟರ್ ಸ್ಟಾನಿಗೆ ಇದ್ದಕ್ಕಿದ್ದಂತೆ ಒಂದು ಉಪಾಯ ಹೊಳೆಯಿತು. ಆ ಗುಡಿಸಲುಗಳಲ್ಲಿರುವ 3 ಜನರ ಸಹಾಯದಿಂದ ಅಲ್ಲಿ ಒಬ್ಬ ಮನುಷ್ಯ ಹುದುಗಿ ಕುಳಿತುಕೊಳ್ಳುವಷ್ಟು ದೊಡ್ಡ ಗುಂಡಿಯೊಂದನ್ನು ತೆಗೆಯಲು ಸಾಧ್ಯವಿಲ್ಲವೇ? ಅದರೊಳಗೆ ಒಬ್ಬ ಕುಳಿತು ಆ ನರಭಕ್ಷಕ ಉಳಿಸಿ ಹೋಗಿರುವುದನ್ನು ಮುಗಿಸಿ ಹೋಗಲು ಬರುವವರೆಗೆ ಕಾಯಲು ಸಾಧ್ಯವಿಲ್ಲವೇ? ಕೆಲವು ತೊಂದರೆಗಳಿದ್ದವು. ಆ ಹುಲಿ ನಾವು ಅಡಗಿ ಕುಳಿತಿದ್ದ ಗುಂಡಿಯನ್ನು ನೋಡಿ ಹೆದರಿ ಓಡಿ ಹೋಗಬಹುದು. ಅದಕ್ಕಿಂತ ಭಯಂಕರವಾದುದೆಂದರೆ ಅದರೊಳಗೇನಿದೆ ನೋಡೋಣೆಂದು ಬಂದೇ ಬಿಡಬಹುದು. ಹುಲಿಗೆ ಗುಂಡಿಯೊಳಗಿರುವ ಮಾನವ ಕಾಣಲಿಲ್ಲವೆಂದೇ ಇಟ್ಟುಕೊಳ್ಳೋಣ. ಹಾಗಾದರೆ ಗುಂಡಿಯೊಳಗಿನ ಮಾನವನಿಗೆ ಹುಲಿ ಕಾಣುವುದಾದರೂ ಹೇಗೆ? ಗುಂಡಿಯೊಳಗಿಂದ ಎದ್ದು ನಿಂತೇ ಹೊಡೆಯಬೇಕಾಗುತ್ತದೆ. ಆಗ ಇದ್ದಕ್ಕಿದ್ದಂತೆ ಭೂಮಿಯಿಂದ ಹೊರಬರುವ ಮಾನವನನ್ನು ಕಂಡಾಗ ಹುಲಿ ಮಾಡೀತೆ ಎಂದು ಹೇಳಲಾಗುವುದಿಲ್ಲ. ಹೆದರಿ ಓಡಿದರೂ ಓಡಬಹುದು, ಅಥವಾ ಊಟಕ್ಕೆ ತೊಂದರೆ ಕೊಡುತ್ತಿರುವವನೆಂದು ಮೇಲೆರಗಿದರೂ ಎರಗಬಹುದು. ಏನು, ಇದನ್ನೆಲ್ಲ ಆಲೋಚಿಸಿ ಯಾವ ಪ್ರಯೋಜನವೂ ಇಲ್ಲ. ಈ ಗಂಡಾಂತರಗಳನ್ನು ಎದುರಿಸಬೇಕು, ಇಲ್ಲವೇ ಇಡೀ ನಮ್ಮ ಹಂಚಿಕೆಯನ್ನೇ ಕೈಬಿಡಬೇಕು. ಕಾಲ ಸರಿಯುತ್ತಾ ಆಗಲೇ 3 ಗಂಟೆಯಾಗಿತ್ತು. ಸೂರ್ಯ ಇಳಿಮುಖನಾಗಿದ್ದ. ನಾವು ಬೇಗ ಬೇಗ ಕೆಲಸ ಮಾಡಬೇಕಿತ್ತು. ಡಾಕ್ಟರು ತ್ಯಾಗರ್ತಿಗೆ ಹೋಗಿ 5-6 ಜನರೊಡನೆ ಗುಂಡಿ ತೆಗೆಯಲು ಅಗತ್ಯವಾದ ಎಲ್ಲಾ ಸಲಕರಣೆಗಳೊಡನೆ ಓಡೋಡಿ ಬಂದರು. ನಮ್ಮೊಡನಿದ್ದ 3 ಜನರನ್ನು ಸೇರಿಸಿಕೊಂಡು ಒಟ್ಟು 11 ಜನ ಸೇರಿ ನಮಗೆ ಅಚ್ಚರಿಯಾಗುವಷ್ಟು ವೇಗವಾಗಿ ಗುಂಡಿ ತೆಗೆದೆವು. ಅಗೆದ ಮಣ್ಣನ್ನೆಲ್ಲ ಒಂದು ಚೂರೂ ಬಿಡದಂತೆ ಬುಟ್ಟಿಗೆ ತುಂಬಿಸಿ ದೂರ ಒಯ್ದು ಹಾಕಿದೆವು. ನನಗೆ ಗೊತ್ತಿತ್ತು, ಈ ಉಪಾಯ ರೂಪಿಸಿದವನು ಸ್ಟಾನಿ ಆದ್ದರಿಂದ ಆ ಗುಂಡಿಯೊಳಗೆ ತಾನೇ ಕುಳಿತು ಹುಲಿಗಾಗಿ ಕಾಯುತ್ತೇನೆಂದು ತರಲೆ ತೆಗೆಯುತ್ತಾನೆಂದು. ಅಷ್ಟಲ್ಲದೆ ಅವನು ಹಠ ಹಿಡಿದವನೆಂದರೆ ಎಷ್ಟು ಹೇಳಿದನು ಕೇಳವನಲ್ಲವೆಂದು ನನಗೆ ಗೊತ್ತಿತ್ತು. ಅದೂ ಅಲ್ಲದೆ ಅಷ್ಟೊಂದು ಹತ್ತಿರದಲ್ಲಿ ಹುಲಿಗೆ ಹೊಡೆಯಲು ತೋಟಾಕೋವಿ ಹೆಚ್ಚು ಅನುಕೂಲಕರವಾದುದೆಂದು ವಾದ ಮಾಡುತ್ತಾನೆಂದು ಗೊತ್ತಿತ್ತು. ಆದ್ದರಿಂದ ನನ್ನ ಪಾಡಿಗೆ ನಾನು ತ್ಯಾಗರ್ತಿಗೆ ಹೋಗಿ ರಾತ್ರಿ ಕಳೆಯಬೇಕಾಗಬಹುದೆಂದು ಮನದಲ್ಲಿಯೇ ನಾನು ಸಿದ್ಧವಾಗಿದ್ದೆ. ನಮ್ಮ ಸಹಾಯಕರೆಲ್ಲ ಗುಂಡಿ ತೋಡಿದ್ದು ಮುಗಿಸಿ ತಮ್ಮ ಹಾರೆ ಗುದ್ದಲಿಗಳನ್ನೆಲ್ಲ ಒಟ್ಟು ಮಾಡಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ವಿಧಿವಿಲಾಸ ಬೇರೊಂದನ್ನು ನಿರ್ಧರಿಸಿತು. 2 ಯುವಕರು ತ್ಯಾಗರ್ತಿಯಿಂದ ಓಡೋಡಿ ಬರುತ್ತಿರುವುದು ಕಂಡಿತು. ಅವರು ಡಾಕ್ಟರನ್ನು ಹುಡುಕಿಕೊಂಡು ಬಂದಿದ್ದರು. ಅವರಲ್ಲಿ ಒಬ್ಬ ಹಳ್ಳಿಯ ಪಟೇಲ ತನ್ನ ತುಂಬುಬಸು ಹೆಂಗತಿ ಬಾವಿಯಿಂದ ನೀರು ತರುತ್ತಾ ಜಾರಿಬಿದ್ದು ಗರ್ಭಪಾತವಾಗಿ ಕಂಡಾಪಟ್ಟೆ ರಕ್ತ ಹೋಗುತ್ತಿದ್ದು ಡಾಕ್ಟರ್ ಕೂಡಲೇ ಬಂದು ಪ್ರಾಣ ಉಳಿಸಬೇಕೆಂದು ಕೇಳಿಕೊಂಡ. ಗುಂಡಿಯೊಳಗೆ ಕಾದು ಕುಳಿತು ಡಾಕ್ಟರ್ ಹುಲಿಗಾಗಿ ಸನ್ನಾಹದಲ್ಲಿದ್ದಾರೆ ಎಂದು ತಿಳಿಯುತ್ತಲೂ ತರತರವಾಗಿ ಗೋಗರೆಯತೊಡಗಿದ. ಡಾಕ್ಟರನ್ನು ಬಿಟ್ಟರೆ ಪ್ರಪಂಚದಲ್ಲಿ ತನಗಿನ್ಯಾರೂ ಹಿತೈಷಿಗಳಿಲ್ಲವೆಂದು ಗೋಗರೆದ. ಎಷ್ಟು ಹೇಳಿದರೂ ಕೇಳದೆ ನೀರು ಹೊರಲು ಹೋದ ತನ್ನ ಹೆಂಡತಿಯನ್ನು ಅವಿವೇಕಿ ಮುಂಡೆ ಎಂದು ಶಪಿಸಿದ. ಹಳ್ಳಿಯ ಪಟೇಲನಾದ ತನಗೆ ಈ ರೀತಿ ಚಿಲ್ಲರೆ ಕೆಲಸಗಳಿಗಾಗಿ ಆಳುಗಳನ್ನಿಡಲು ಯೋಗ್ಯತೆಯಿಲ್ಲವೆಂದು ತನ್ನ ಹೆಂಡತಿ ತಿಳಿದಿದ್ದಾಳೆ ಎಂದು ಜರೆದ. ನೋಡಿ, ಈಗ ಎಂಥ ತೊಂದರೆಗೆ ತಂದಿಟ್ಟು ನಿಮಗೂ ಅನಾನುಕೂಲ್ಯ ಮಾಡಿದ್ದಾಳೆ ಎಂದು ಡಾಕ್ಟರ್ರ ಉಭಯ ಸಂಕಟಕ್ಕೆ ವ್ಯಸನ ಸೂಚಿಸಿದ. ಸ್ಟಾನ್ಲಿ ನನ್ನ ಕಡೆ ನೋಡಿದ. ಬೇಸರ ಅವನ ಮುಖದಲ್ಲಿತ್ತು. ನನ್ನ ಕೈ ಹಿಡಿದು ಗುಡ್ ಲಕ್ ಆಂಡರ್ಸನ್ ಎಂದು ಹೇಳಿದ.
ಕೆಲವು ಕ್ಷಣಗಳೊಳಗೆ ಪಟೇಲ, ಆಳುಗಳು, ಸ್ಟ್ಯಾನ್ಲಿ ಎಲ್ಲ ಹೊರಟು ಹೋದರು. ನಾನೊಬ್ಬನೇ ಏಕಾಂಗಿಯಾಗಿ ನಿಂತೆ. ಅಕ್ಕಪಕ್ಕ ಸತ್ತ ಮನುಷ್ಯ ಕೈಕಾಲು ತಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕತ್ತಲು ಕವಿಯುತ್ತಿತ್ತು. ಹಕ್ಕಿಗಳ ಸದ್ದು ಒಡಗಿತು. ನಾನು ಬೇಗ ನಾವು ತೋಡಿದ್ದ ಗುಂಡಿಯೊಳಗಿಳಿದು ಕುಳಿತೆ. ಮೇಲೆ ವೃತ್ತಾಕಾರವಾಗಿ ಆಕಾಶ ಕಾಣುತ್ತಿತ್ತು. ಹುಲಿ ಹೊಡೆಯುವ ಉತ್ಸಾಹದಲ್ಲಿ ನಮ್ಮ ಉಪಾಯದ ಆಗುಹೋಗುಗಳನ್ನು ನಾನು ಪರಿಗಣಿಸಿರಲಿಲ್ಲ. ಆ ಗುಂಡಿಯೊಳಗೆ ಎಷ್ಟೊಂದು ಬೆಚ್ಚಗಿತ್ತೆಂದರೆ ಕೆಲವೇ ನಿಮಿಷಗಳೊಳಗೆ ಶೆಕೆಯಾಗಿ ಬೆವರು ಹರಿಯಿತು. ಜೊತೆಗೆ ಗಾಳಿಯ ಚಲನೆ ಕೊಂಚವೂ ಇಲ್ಲದಿದ್ದರಿಂದ ಉಸಿರು ಕಟ್ಟಿದಂತಾಗುತ್ತಿತ್ತು. ಗುಂಡಿಯೊಳಗೆ ಎಷ್ಟೊಂದು ನಿಶ್ಶಬ್ದವಾಗಿತ್ತೆಂದರೆ ಸತ್ತಂತೆ ಗೋರಿಯಲ್ಲಿದ್ದಂತೆ ಭಾಸವಾಗುತ್ತಿತ್ತು. ಕತ್ತಲಾದೊಡನೆ ದೂರದಲ್ಲಿ ಗೊತ್ತು ಕೂರಲು ಹೋಗುವ ಕಾಡು ಕೋಳಿಗಳ ಕೂಗು ಕೇಳಿತು. ಈ ಗುಂಡಿಯೊಳಗೆ ಕುಳಿತರೆ ನರಭಕ್ಷಕನ ಆಗಮನದ ಸದ್ದು ಕೇಳುವುದಾದರೂ ಹೇಗೆಂದು ನನಗೆ ಚಿಂತೆಯಾಯಿತು. ಗಾಬರಿಗೊಂಡಿದ್ದ ಹುಲಿ ಮತ್ತೆ ಹಿಂದಿರುಗುವುದೇ ಅಸಂಭವವೆಂದು ಸಂಶಯವಾಯಿತು. ಕತ್ತಲಾಯಿತು. ನಾನು ಕುಳಿತಿದ್ದ ಗುಂಡಿಯ ಮೇಲೆ ಎಂಥದ್ದೋ ಕರಿಯ ಆಕೃತಿ ರೆಕ್ಕೆ ಬಡಿದುಕೊಂಡು ಹಾರಿತು. ಬಹುಶಃ ಕುರುಡುಗಪ್ಪಟ ಹಕ್ಕಿ ಇರಬೇಕು. ಹುಲಿ ತಿಂದುಳಿದಿದ್ದ ಉಚ್ಛಿಷ್ಟಕ್ಕೆ ಅನೇಕಾನೇಕ ಹುಳುಹುಪ್ಪಟೆಗಳು ಮುತ್ತುತ್ತಿದ್ದುದರಿಂದ ಅವುಗಳ ಬೇಟೆಗಾಗಿ ಕುರುಡುಗಪ್ಪಟ ಬಂದಿದ್ದಿರಬೇಕು. ಮಾಂಸಕ್ಕೆ ಮುತ್ತುತ್ತಿದ್ದ ನೊಣಗಳ ಗುಮ್ ಎನ್ನುವ ಸದ್ದು ನನಗೆ ಕೇಳುತ್ತಿತ್ತು. ಆಗಲೇ ವಾಸನೆ ಹೊಡೆಯುತ್ತಿದ್ದ ಶರೀರದ ಅವಶೇಷಗಳಿಂದ ವಾಸನೆ ಎದ್ದು ಗುಂಡಿಯೊಳಗೆ ಕವಿದಂತೆನ್ನಿಸಿತು. ನರಭಕ್ಷಕ ಬರುತ್ತದೆಯೇ? ಬಂದು ತಿನ್ನತೊಡಗಿದರೆ ನಾನು ಪತ್ತೆ ಮಾಡುವುದು ಹೇಗೆ? ಅಥವಾ ಇಲ್ಲೇನೋ ಬದಲಾವಣೆ ಸಂಭವಿಸಿದೆ ಎಂದು ದೂರದ ಪೊದೆಯೊಳಗೆ ಕುಳಿತು ವೀಕ್ಷಿಸುತ್ತದೆಯೇ? ಅದು ಈಗಲೇ ಈ ಗುಂಡಿಯೊಳಗೆ ತನ್ನ ಪರಮಶತ್ರು ಒಬ್ಬ ಅಡಗಿ ಕುಳಿತಿದ್ದಾನೆಂದು ತಿಳಿದಿಲ್ಲವೇ? ಇವನನ್ನು ಮುಗಿಸಲು ಇದಕ್ಕಿಂತ ಒಳ್ಳೆಯ ಸುಸಂದರ್ಭ ಇಲ್ಲವೆಂದು ಭಾವಿಸುವುದಿಲ್ಲವೇ? ಸಂಶಯಗಳು ನೂರಾರು ಪ್ರಶ್ನೆಗಳ ರೂಪದಲ್ಲಿ ತಲೆಯೊಳಗೆ ಸುಳಿದಾಡಿದವು. ಪಟೇಲನ ಹೆಂಡತಿಯನ್ನುಳಿಸಲು ಡಾಕ್ಟರಿಗೆ ಸಾಧ್ಯವಾಯಕೆ ಎಂದು ಯೋಚಿಸಿದೆ. ಹುಲಿಯ ಬಗ್ಗೆ ಯೋಚಿಸುವುದೇಕೋ ತೀರಾ ಕಳವಳಕಾರಕವಾಗಿ ಕಾಣಿಸಿತು. ಆ ಕ್ಷಣ ನನಗೇನೋ ಸದ್ದು ಕೇಳಿಸಿದಂದಾಯಿತು. ಗಟ್ಟಿಯಾಗಿ ಉಸಿರಾಡುವ ಸದ್ದು. ಇದು ಹುಲಿಯೇ ಇರಬೇಕು. ನನ್ನನ್ನು ಗುಂಡಿಯಿಂದ ಹೊರಗೆಳೆದು ಮುಗಿಸಲು ಮೆಲ್ಲಗೆ ನೆಲದ ಮೇಲೆ ತೆವಳುತ್ತಾ ಹತ್ತಿರಾಗುತ್ತಿದೆ. ಮೆಲ್ಲಗೆ ನನ್ನ ರೈಫಲನ್ನು ಕೈಗೆತ್ತಿಕೊಂಡೆ. ರೈಫಲ್ ಹಿಡಿದಾಗ ಒಂದು ಬಗೆಯ ಧೈರ್ಯ ಮೂಡಿತು. ಸದ್ದು ಕೆಲವು ಕಾಲ ನಿಂತಿತು. ಆನಂತರ ಇದ್ದಕ್ಕಿದ್ದಂತೆ ಕೆಸ್ ಎಂದು ಶಬ್ದ. ಯಾವುದಾದರೂ ಚಿರತೆ ಮಾಂಸದ ವಾಸನೆ ಹಿಡಿದು ಬಂಟೆ? ಹುಲಿಗಳ ಕಾಟದಿಂದಾಗಿ ಚಿರತೆಗಳು ಆ ಪ್ರದೇಶದಲ್ಲಿ ನಶಿಸಿ ಹೋಗಿದ್ದವೆಂದು ನಾನು ನಿಮಗೆ ಮೊದಲೇ ಹೇಳಿದ್ದೇನಲ್ಲ. ಆದರೂ ಒಂದೆರಡು ಚಿರತೆಗಳು ಹುಲಿಗಳ ಕಣ್ಣಪ್ಪಿಸಿ ಓಡಾಡಿಕೊಂಡಿದ್ದವಿರಬಹುದು. ಇಂಥ ಯಾವುದೋ ಚಿರತೆಯಿಂದಲೇ ಈ ಉಸಿರಾಟದ ಶಬ್ದ ಮತ್ತು ಕೆಸ್ ಎನ್ನುವ ಶಬ್ದ ಖಂಡಿತವಾಗಿ ಇಂಥ ಯಾವುದೋ ಚಿರತೆಯಿಂದಲೇ ಬಂದಿರಬೇಕು. ಆನಂತರ ಕೆಲವು ಕಾಲ ಯಾವ ಶಬ್ದವೂ ಕೇಳಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂತೆ ನನ್ನ ತಲೆ ಮೇಲೆ ಏನೋ ತೆವಳಿದ ಸದ್ದು. ಏನಿದು? ಯಾವುದಾದರೂ ಹಾವಿರಬಹುದೇ? ಕಾಡಿನ ಆ ಭಾಗದಲ್ಲಿ ಹೆಬ್ಬಾವುಗಳು ಸಹ ಇದ್ದವು. ತಲೆ ಎತ್ತಿ ನೋಡಿದೆ. ನನ್ನ ತಲೆ ಮೇಲಿನ ವೃತ್ತಾಕಾರದ ಆಕಾಶದಲ್ಲಿ 2 ನಕ್ಷತ್ರಗಳು ಮಿನುಗುತ್ತಿದ್ದವು. ಅಷ್ಟರಲ್ಲಿ ಮತ್ತೆ ಸದ್ದು. ಈ ಸಾರಿ ಮಾಂಸ ಹರಿಯುವ ಮೂಳೆಗಳನ್ನು ಮುರಿಯುವ ಲಟಲಟ ಸದ್ದು. ಓಹೋ, ನರಭಕ್ಷಕ ಬಂದಿದೆ. ಅದರ ಊಟ ಸಾಗಿದೆ. ಮೇಲೆ ಅದರೊಡನೆ ಇನ್ನೊಂದು ಹುಲಿ ಇದೆಯೇ? ಅಥವಾ ಈ ನರಭಕ್ಷಕನೇ ಮರಿಗಳಿರುವ ಹೆಣ್ಣು ಹುಲಿಯೇ? ಏಕೆಂದರೆ ಇನ್ನೊಂದು ಹುಲಿಗೆ ಎಚ್ಚರಿಕೆ ಕೊಡುವಂತೆ ಗರ್ ಗುರ್ ಎಂದು ಹುಲಿ ಸದ್ದು ಮಾಡುತ್ತಿತ್ತು. ತಾಯಿ ಹುಲಿ ಮರಿಗಳ ಮೇಲಿನ ಮಮತೆಯಿಂದ ಅವುಗಳಿಗಾಗಿ ಪ್ರಾಣ ಕೊಡಲೂ ಸಿದ್ಧವಾಗಿರುತ್ತದಾದರೂ ಊಟದ ವಿಷಯದಲ್ಲಿ ಮಾತ್ರ ಯಾರ ಅಡ್ಡಿಯನ್ನು ಸಹಿಸದಿರುವುದು ಅವುಗಳ ಪ್ರವೃತ್ತಿ. ಹುಲಿ ಮತ್ತೆ ಬಲವಾಗಿ ಗುರುಗುಟತೊಡಗಿತು. ನನಗೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಹುಲಿಗಳಿದ್ದಾವೆನ್ನುವುದು ಮಾತ್ರ ಖಾತ್ರಿಯಾಯಿತು. ಮರಿಗಳಿರಬಹುದು ಅಥವಾ ನರಭಕ್ಷಕನ ಜೋಟಾರಿನಿರಬಹುದು. ಈ ಹುಲಿಯನ್ನು ಹೊಡೆಯಲು ಹಂಜಿಕೆ ಹಾಕಿದಾಗ ಇಂಥ ಅಪಾಯಕಾರಿ ಸಾಧ್ಯತೆಯನ್ನು ನಾನು ಲೆಕ್ಕ ಹಾಕಿರಲೇ ಇಲ್ಲ. ಈಗೇನು ಮಾಡುವುದು? ನಾನೀಗ ಈ ನರಭಕ್ಷಕನಿಗೆ ಗುಂಡು ಹಾರಿಸುವ ಮೊದಲು ಅದು ಎಲ್ಲಿದೆ ಎಂದು ತಿಳಿಯಬೇಕು. ಎಂದರೆ ಕೊಂಚವಾದರೂ ತಲೆ ಎತ್ತಿ ನೋಡಬೇಕು. ಆಮೇಲೆ ಕೋವಿಯನ್ನು ಗುಂಡಿಯೊಳಗಿಂದ ಹೊರತೆಗೆದು ಮೇಲೆತ್ತಿ ಗುರಿ ಹಿಡಿಯಬೇಕು. ಇಷ್ಟನ್ನೂ ಹುಲಿಯ ಗಮನ ಸೆಳೆಯದಂತೆ ಮಾಡಲು ಸಾಧ್ಯವೇ? ಇಷ್ಟಾದ ಮೇಲೆ ಇರುವ ಸಮಸ್ಯೆ ಎಂದರೆ ಇನ್ನೊಂದು ಹುಲಿಗಾದರೂ ನಾನು ಕಾಣುವುದಿಲ್ಲವೇ? ಎರಡೂ ನನ್ನಿಂದ ವಿರುದ್ಧ ದಿಕ್ಕಿನಲ್ಲೇ ನೋಡಿತು ಕುಳಿತಿರುವ ಗ್ಯಾರಂಟಿಯಾದರೂ ಏನು? ಹಾಗಾದರೆ ನಾನು ಸಮ್ಮನೆ ಒಳಗಿ ಸದ್ದಿಲ್ಲದೆ ಕುಳಿತು ಬಿಡಲೆ? ಅವು ತಮ್ಮ ಊಟ ಮುಗಿಸಿ ಹೊರಟು ಹೋದ ಮೇಲೆ ಮತ್ತೆ ಬೇರೆಲ್ಲಾದರೂ ಅವುಗಳನ್ನು ಶಿಕಾರಿ ಮಾಡದರಾಯಿತು. ಆದರೆ ನರಭಕ್ಷಕನನ್ನು ಕೊಲ್ಲಲೆಂದೇ ಇಲ್ಲಿ ಬಂದು ಕುಳಿತು ಅವಕಾಶ ಕಾಲ್ಬುಡಕ್ಕೆ ಬಂದಾಗ ತೆಪ್ಪಗಿದ್ದು ಅವುಗಳನ್ನು ಕ್ಷೇಮವಾಗಿ ಕಳಿಸುವುದೆಂದರೇನು? ನಾಳೆ ಸ್ಪ್ಯಾನಿ ಮತ್ತು ಹಳ್ಳಿಯವರು ಬಂದಾಗ ಏನೆಂದುಕೊಳ್ಳುತ್ತಾರೆ? ಏನಾದರೂ ಆಗಲಿ ಚಿಂತಿಸಿ ಫಲವಿಲ್ಲ. ಒಂದೊಂದೇ ಇಂಚಿನಂತೆ ನಿಧಾನವಾಗಿ ಮೇಲೇಳತೊಡಗಿದೆ. ಕೊಂಚವೂ ಸದ್ದು ಮಾಡದೆ ಅತ್ಯಂತ ನಿಧಾನವಾಗಿ ಮೇಲೇಳುವ ಕಷ್ಟ ನೀವು ಮಾಡಿ ನೋಡಿದಾಗಲೇ ಗೊತ್ತಾಗುವುದು. ಹೇಳಿ ಪ್ರಯೋಜನವಿಲ್ಲ. ಅಟ್ಟು ಹುಲಿ ತನ್ನ ಭೋಜನ ಮುಂದುವರಿಸಿಯೇ ಇತ್ತು. ಲಟಲಟ ಮೂಳೆ ಜಗಿಯುತ್ತಾ ಆಗೀಗ ಗುರ್ ಗುರ್ ಎಂದು ಇನ್ನೊಂದನ್ನು ಬೆದರಿಸುತ್ತಾ ಊಟ ಸಾಗಿತ್ತು. ಕಾಲ ಸರಿಯಿತು. ನನ್ನ ಕಾಲು ಕೈಗಳ ಮೇಲೆ ಬೀಳುವ ಒತ್ತಡ ಅತಿಯಾಯಿತು. ನನ್ನ ತಲೆ ನೆಲಮಟ್ಟಕ್ಕೆ ಹತ್ತಿರ ಆಗುತ್ತಿದ್ದಂತೆ ಹುಲಿಯ ಗಲಾಟೆ ಜೋರಾಗಿ ಕೇಳಿಸಿತು.
ಕೈಗಳು ಕಾಲುಗಳು ಸುಸ್ತಾಗಿ ನಡುಗಲು ಶುರುವಾಯಿತು. ಹುಲಿ ನನ್ನನ್ನು ನೋಡುವುದಕ್ಕೆ ಮೊದಲೇ ನಾನೇ ತಲೆ ಎತ್ತಿ ಹುಲಿಯನ್ನು ನೋಡುವುದು ಒಳ್ಳೆಯದಲ್ಲವೇ? ನಾನು ಚಕ್ಕನೆ ಭೂಮಟ್ಟಕ್ಕೆ ತಲೆ ಎತ್ತಿ ಕಣ್ಣು ಹರಿಸಿದೆ. ನನ್ನ ಕಣ್ಮುಂದೆ ಒಂದು ಭಯಾನಕ ದೃಶ್ಯ ಇತ್ತು. ಗುಂಡಿಯೊಳಗಿನ ಕತ್ತಲಲ್ಲಿ ಕುಳಿತಿದ್ದರಿಂದ ನನ್ನ ಕಣ್ಣುಗಳು ಕತ್ತಲಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದವು. ಹೊರಗಿನ ಗಿಡಬಳ್ಳಿ ಪೊದೆಗಳೆಲ್ಲ ಅಸ್ಪಷ್ಟವಾಗಿ ಕಾಣುತ್ತಿದ್ದವು. ನನ್ನಿಂದ ಕೆಲವೇ ಅಡಿಗಳ ದೂರದಲ್ಲಿ ಬೃಹದಾಕಾರದ ಹುಲಿಯ ಆಕೃತಿಯೊಂದು ನನ್ನ ಕಡೆಗೆ ಬೆನ್ನು ಮಾಡಿಕೊಂಡು ಮೂಳೆ ಜಗಿಯುತ್ತಿತ್ತು. ಅದಕ್ಕಿಂತ ಕೊಂಚ ದೂರದಲ್ಲಿ ಈ ಹುಲಿಯಿಂದ ಕೆಲವು ಗಜ ಆಚೆ ಇನ್ನೊಂದು ಹುಲಿ ಅದೇ ರೀತಿ ಮೈಚಾಚಿ ಈ ಹುಲಿ ಊಟ ಮುಗಿಸುವುದನ್ನೇ ಕಾಯುತ್ತಾ ಕುಳಿತಿತ್ತು. ನರಭಕ್ಷಕನ ಎದುರು ಕುಳಿತಿದ್ದ ಹುಲಿಯ ಮುಖ ನೇರವಾಗಿ ನನ್ನ ಕಡೆಗಿತ್ತು. ನನ್ನನ್ನು ನೋಡಿದ್ದೇ ಅಚ್ಚರಿಯ ಘರ್ಜನೆಯೊಂದನ್ನು ಮಾಡುತ್ತಾ ನನ್ನ ಎದುರಿನ ಹುಲಿ ಎದ್ದು ನಿಂತಿತು. ನಾನು ಚಕ್ಕನೆ ಗುಂಡಿಯೊಳಗೆ ಮತ್ತೆ ಹುದುಗಿ ರೈಫಲ್ ತೆಗೆದುಕೊಂಡು ಒಳಗೆ ಸಿದ್ಧನಾದೆ. ಇನ್ನೇನು 2 ಹುಲಿಗಳು ಗುಂಡಿಯ ಬಾಯಿಯತ್ತ ನುಗ್ಗುತ್ತವೆ ಎಂದು ಯೋಚಿಸಿದೆ. ನನಗೆ ಎದ್ದು ಹುಲಿಗೆ ಹೊಡೆಯಲೋ ಅಥವಾ ಅವೇ ದಾಳಿ ಮಾಡುವುದನ್ನು ಕಾಯುವಲೋ ಗೊತ್ತಾಗಲಿಲ್ಲ. ಆದರೆ ಆದ್ದದೇ ಬೇರೆ. ನನ್ನ ಕಡೆಗೆ ಬೆನ್ನು ಮಾಡಿ ಕುಳಿತಿದ್ದ ನರಭಕ್ಷಕ ತನ್ನ ಎದುರಿನ ಹುಲಿ ಘರ್ಜಿಸಿ ಎದ್ದು ನಿಂತದ್ದನ್ನು ನೋಡಿ ತನ್ನ ಊಟ ನೋಡಿ ಅದು ತಾಳ್ಮೆ ಕಳೆದುಕೊಂಡಿತು ಎಂದು ಭಾವಿಸಿತು. ಎದುರಿನ ಹುಲಿ ಘರ್ಜಿಸುತ್ತಿದ್ದಂತೆಯೇ ಇನ್ನೊಂದು ಹುಲಿಯ ಘರ್ಜನೆಯೂ ಆರಂಭವಾಯಿತು. ನನ್ನ ತಲೆ ಮೇಲೆ 2 ಅಗಾಧ ಶರೀರಗಳು ಒಂದರೊಂದರೊಂದು ಸೆಣಸಾಡುವ ಉರುಳಾಡುವ ಸದ್ದು ಕೇಳಿಸಿತು. ನನಗೆ ಅದೇ ಸುಸಮ್ಮಯ. ಕಾದಾಡುವ ಹುಲಿಗಳು ನನ್ನನ್ನು ಗಮನಿಸುವ ಸಂಭವ ಕಡಿಮೆ ಎಂದು ಭಾವಿಸಿದೆ. ನಾನು ರೈಫಲ್ಲನ್ನು ಸಿದ್ಧವಾಗಿಟ್ಟುಕೊಂಡು ಗುಂಡಿಯೊಳಗೆ ನಿಂತುಕೊಂಡೆ. ಒಂದು ಕ್ಷಣ ಅಲ್ಲಿ ನನಗೇನೂ ಕಾಣದಿದ್ದರಿಂದ ನನಗೇನೂ ಮಾಡಲಾಗಲಿಲ್ಲ. 2 ಹುಲಿಗಳ ಕಾದಾಟದಿಂದಾಗಿ ಅಲ್ಲಿ ಸಾಕಷ್ಟು ಧೂಳೆದ್ದಿತ್ತು. ಆದರೆ 2 ಹುಲಿಗಳು ಅಲ್ಲಿ ಕಾಣಲಿಲ್ಲ. ಕಾಡಿನೊಳಗೂ ಅವು ಕಾದಾಡಿಕೊಳ್ಳುವ ಸದ್ದು ಕೇಳಿರಲಿಲ್ಲ. ನನಗೆ ಅರ್ಥವಾಗಲಿಲ್ಲ. ಬಹುಶಃ 2ನೇ ಹುಲಿ ಏನಾದರೂ ಮೊದಲನೇ ಹುಲಿಯನ್ನು ಅಟ್ಟಿಸಿಕೊಂಡು ಹೋಯಕೆ? ಹಾಗಾದರೆ ನರಭಕ್ಷಕ ಹಿಂದಿರುಗಿ ಊಟ ಮುಗಿಸಲು ಬರಬಹುದಲ್ಲವೇ? ಮತ್ತೆ ಗುಂಡಿಯೊಳಗೆ ಹುದುಗಿ ಕುಳಿತ. ನಾನು ಗುಂಡಿಯೊಳಗೆ ಕಾಯುತ್ತಾ ಕುಳಿತು ಸುಮಾರು ಹೊತ್ತಾಗಿರಬಹುದು. ಇದ್ದಕ್ಕಿದ್ದಂತೆ ರಕ್ತ ಹೆಪ್ಪುಗಟ್ಟಿಸುವಂತೆ ಮನುಷ್ಯರ ಆರ್ತನಾದ ಕತ್ತಲ ಏಕಾಂತದಲ್ಲಿ ಕಿವಿಗೆ ಬಿತ್ತು. ಆರ್ತನಾದ ತಾರಸ್ವರಕ್ಕೆ ಏರುತ್ತಾ ಏರುತ್ತಾ ಉಸಿರು ಕಟ್ಟಿದಂತೆ ಗೊರಗೊರ ಸದ್ದಾಗಿ ಅನಂತರ ಮೆಲ್ಲಗೆ ನಿಲ್ಲತೊಡಗಿತು. ಅಷ್ಟರಲ್ಲಿ 2 ಚೀತ್ಕಾರಗಳು ಕೂಗಾಟಗಳು ಗಾಬರಿಗೊಳಿಸುವಂತೆ ಕೇಳಿದವು. ಗುಡಿಸುಗಳ ಕಡೆಯಿಂದ ಈ ಚೀತ್ಕಾರಗಳು ಕೇಳಿದಂತಾಯಿತು. ಮತ್ತೆ ಅಯ್ಯಯ್ಯೋ ಕಾಪಾಡಿ ಎಂದು ಜೋಡಿದನಿಗಳು ಕೂಗಿದವು. ನಾನು ಸ್ತಂಭೀಭೂತನಾದೆ. ಏನು ಮಾಡುವುದೆಂದು ನನಗೆ ದಿಕ್ಕೇ ತೋಚಲಿಲ್ಲ. ನಾನು ನೆಲಮಟ್ಟದ ಆ ಗುಂಡಿಯಿಂದ ಮೇಲೇಳುತ್ತಿರುವುದನ್ನು, ನನ್ನ ಕೈಯಲ್ಲಿ ಯಾವುದೋ ಆಯುಧ ಇದ್ದುದನ್ನು ನೋಡಿ ಬರಲಿರುವ ಅಪಾಯವನ್ನು ಹೇಗೋ ಮುನ್ಗಂಡು ಆ ನಲಭಕ್ಷಕ ತನ್ನ ಸಂಗಾತಿಯೊಂದಿಗೆ ಗುಡಿಸಿಲಿನ ಕಡೆಗೆ ಹೋಗಿದೆ. ಆಗಲೇ ಈ ಹುಲಿ ತನಗೆ ಮೊದಲು ಆಹುತಿಯಾದವನ ವಿಧವೆಯನ್ನು ಹಿಡಿದಿರಬಹುದು. ಏಕೆಂದರೆ ಅವಳ ಗುಡಿಸಿಲಿನಲ್ಲಿ ಈಗ ಅವಳೊಬ್ಬಳೇ ಏಕಾಂಗಿಯಾಗಿ ಮಲಗಿದ್ದಾಳೆ. ಆದರೆ ಗುಡಿಸಿಲೊಳಕ್ಕೆ ಬಾಗಿಲು ಭದ್ರ ಮಾಡಿಕೊಂಡು ಕುಳಿತಿದ್ದ ಇವಳು ಅದಕ್ಕೆ ಸಿಕ್ಕಿದ್ದಾದರೂ ಹೇಗೆ? ಈ ಹುಲಿ ಮನೆಗೆ ನುಗ್ಗಿ ಮನುಷ್ಯರನ್ನು ಹಿಡಿಯುವಷ್ಟು ಧೈರ್ಯ ವಹಿಸಿತೆ? ಬಹುಶಃ ಅದರ ಊಟವನ್ನು ನನ್ನ ಇರವಿನಿಂದ ಅರ್ಧಕ್ಕೆ ನಿಲ್ಲಿಸಿ ಓಡಿಹೋಗಬೇಕಾಗಿ ಬಂದುದರಿಂದ ಆ ಕೋಪದಲ್ಲಿ ಬಾಗಿಲು ಮುರಿದು ಒಳನುಗ್ಗಿ ಅವಳನ್ನು ಹೊತ್ತೊಯ್ದಿರಬೇಕು. ಆದರೆ ಆ ಹುಲಿ ಹಸಿದಿತ್ತೆನ್ನುವುದಕ್ಕೆ ಯಾವುದೇ ಕಾರಣವೂ ಇಲ್ಲ. ಏಕೆಂದರೆ ಬೆಳಗಿನಿಂದ ಇಡೀ ಒಬ್ಬ ಮನುಷ್ಯನನ್ನು ಅದು ಹೊಟ್ಟೆ ತುಂಬಾ ತಿಂದಿದೆ. ಇವುಗಳನ್ನೇ ಯೋಚಿಸುತ್ತಾ ನಾನು ಇನ್ನೂ ಕೊಂಚ ಹೊತ್ತು ಗುಂಡಿಯಲ್ಲೇ ಕುಳಿತು ಕಾಯಲು ನಿರ್ಧರಿಸಿದೆ. ನರಭಕ್ಷಕನ ಜೊತೆಯಿದ್ದ ಇನ್ನೊಂದು ಹುಲಿಯಾದರೂ ಮತ್ತೆ ಮಿಕ್ಕ ಚೂರುಪಾರುಗಳ ರುಚಿ ನೋಡಲು ಹಿಂದಿರುಗಬಹುದು. ಕೂಗಾಟ ಚೀರಾಟಗಳನ್ನು ಕೇಳಿದ ಕಡೆಗೆ ಈಗ ಹೋಗಿ ಏನೂ ಪ್ರಯೋಜನವಿಲ್ಲವೆಂದೆನಿಸಿತು. ಕತ್ತಲಲ್ಲಿ ಈಗ ಆ ಹುಲಿಯನ್ನು ಹುಡುಕಿ ಕೊಲ್ಲುವುದಾದರೂ ಹೇಗೆ? ನರಭಕ್ಷಕನೊಡನಿದ್ದ ಇನ್ನೊಂದು ಹುಲಿಯನ್ನಾದರೂ ಕೊಲ್ಲೋಣ ಎಂದು ಯೋಚಿಸಿದೆ. ಈ ನರಭಕ್ಷಕನೊಡನೆ ಸೇರಿ ಅದು ಈಗಾಗಲೇ ನರಮಾಂಸದ ರುಚಿ ಹಿಡಿದಿತ್ತು. ಅದೂ ನರಭಕ್ಷಕನಾಗುವುದು ಕೇವಲ ಸಮಯದ ಪ್ರಶ್ನೆಯಷ್ಟೇ. ಆ ಗುಂಡಿಯೊಳಗಿನ ಶಾಖ ಬೆಳಗಿನ ಝಾವಕ್ಕೂ ತಗ್ಗಲಿಲ್ಲ. ಇದರೊಡನೆ ನಾವು ಗುಂಡಿಯಗೆಯುವಾಗ ಯಾವುದೋ ಇರುವೆಗೂಡನ್ನು ಕೆದಕಿದ್ದೇವೆಂದು ಕಾಣುತ್ತದೆ. ಅವು ಬಟ್ಟೆಯೊಳಗೆಲ್ಲ ಸೇರಿಕೊಂಡು ಮೈಮೇನೆಲ್ಲ ಹರಿದಾಡುತ್ತಾ ಅಲ್ಲಲ್ಲಿ ಕಚ್ಚುತ್ತಿದ್ದವು. ಅವನ್ನೆಲ್ಲ ಸಹಿಸಿಕೊಂಡು ಬೆಳಗಿನ ಝಾವ 4 ಗಂಟೆಯವರೆಗೂ ಕಾದು ಕುಳಿತಿದ್ದೆ. ಯಾವ ಪ್ರಾಣಿಯೂ ಬರಲಿಲ್ಲ, ಯಾವ ಸದ್ದೂ ಕೇಳಲಿಲ್ಲ. ಆಮೇಲೆ ಇನ್ನೇನು ಬೆಳಗಾಗುವ ಸಮಯಕ್ಕೆ ಒಂದು ಗುಳ್ಳೇನರಿಗೆ ಅಲ್ಲಿ ಬಿದ್ದಿದ್ದ ನರಮಾಂಸದ ವಾಸನೆ ಹೊಡೆದಿದೆ. ಅದು ವಾಸನೆ ಹಿಡಿಯುತ್ತಾ ಆಳಿದುಳಿದ ಹೆಣದ ಬಳಿಗೆ ಬಂದೊಡನೆ ಅದು ಹುಲಿ ಬಿಟ್ಟು ಹೋಗಿರುವ ಊಟವೆಂದು ಗೊತ್ತಾಗಿದೆ. ಅದಕ್ಕೆ ಒಂದು ಕಡೆ ಅದೊಂದು ಮುಟ್ಟಲು ಭೀತಿ, ಇನ್ನೊಂದು ಕಡೆ ತಾಳಲಾರದ ಹಸಿವು. ದೊಡ್ಡ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಿಕೊಂಡು ಅಯ್ಯಯ್ಯೋ ಎಂದು ಊಳಿಡುತ್ತಾ ಆ ಉಚ್ಛಿಷ್ಟಕ್ಕೆ ಪ್ರದಕ್ಷಿಣೆ ಹಾಕತೊಡಗಿತು. ಆದರೆ ಸಮಸ್ಯೆ ಬಗೆಹರಿಯಲಿಲ್ಲ.
ಗುಂಡಿಯೊಳಗೆ ಕುಳಿತುಕೊಂಡು ಬೆವರುತ್ತಿದ್ದ ನನ್ನ ಬೇಸರ ಪರಿಹಾರಕ್ಕೆ ಇದು ತುಂಬಾ ಸಹಕಾರಿಯಾಯಿತು. ನನ್ನ ತಲೆಮೇಲಿನ ವೃತ್ತಾಕಾರದ ಆಕಾಶ ನಿಧಾನವಾಗಿ ಪ್ರಕಾಶಮಾನವಾಯಿತು. ಕೊನೆಗೆ ಆ ನರಿ ಕೂಗುವುದನ್ನು ನಿಲ್ಲಿಸಿ ಧೈರ್ಯ ತೆಗೊಂಡು ಛಿದ್ರ ಛಿದ್ರವಾಗಿ ಬಿದ್ದಿದ್ದ ಮನುಷ್ಯ ಮೂಳೆಗಳಲ್ಲಿ ಒಂದನ್ನು ಎತ್ತಿಕೊಂಡು ಸತ್ತೆನೋ ಕೆಟ್ಟೆನೋ ಎಂದು ಕಾಡಿನೊಳಗೆ ಓಡಿಹೋಯಿತು. ಕೊಂಚ ಹೊತ್ತಿನೊಳಗೆ ಸೂರ್ಯೋದಯದ ಮುನ್ಸೂಚನೆಗಳು ಕಾಣತೊಡಗಿದವು. ನಾನು ಗುಂಡಿಯಿಂದ ಹೊರಬಂದೆ. ಜೋಮು ಹಿಡಿದಿದ್ದ ಕಾಲುಗಳನ್ನು ನೀವಿಕೊಳ್ಳುತ್ತಾ ಎದ್ದು ಗುಡಿಸಿಲಿನ ಕಡೆಗೆ ನಡೆದೆ. ಗುಡಿಸಿಲಿನ ಬಳಿ ಹೃದಯ ವಿದ್ರಾವಕ ವಿಷಯವೊಂದು ನಡೆದಿದ್ದು ಬೆಳಕಿಗೆ ಬಂತು. ಭಯಭೀತರಾಗಿ ಗಡಗಡ ನಡುಗುತ್ತಿದ್ದ ಗಂಡಸೂ ಅವನ ಹೆಂಡತಿಯೂ ಬಾಗಿಲು ಜಡಿದು ಗುಡಿಸಿಲಿನ ಮೂಲೆಯೊಂದರಲ್ಲಿ ಕುಳಿತಿದ್ದರು. ನನ್ನನ್ನು ಕಂಡವರು ಗೊಳೋ ಎಂದು ಅಳುತ್ತಾ ನಡೆದುದನ್ನು ಹೇಳಿದರು. ನಾನು ಹುಲಿಗಾಗಿ ಕಾದು ಕುಳಿರಲು ಹೋದ ಕೂಡಲೇ ಹುಲಿಯ ಕೈಗೆ ಸಿಕ್ಕು ಸತ್ತವನ ಹೆಂಡತಿಯು ಈತನ ಹೆಂಡತಿಯೊಡನೆ ಇವನ ಗುಡಿಸಿಲಿನಲ್ಲಿ ಮಲಗಲು ಬಂದಳಂತೆ. ಈತನು ಇವನ ಹೆಂಡತಿಯು ಗುಡಿಸಿಲಿನ ಒಳಗೆ ಮಧ್ಯದಲ್ಲಿ ಮಲಗಿದರಂತೆ. ಹುಲಿಯ ಕೈಗೆ ಸತ್ತವನ ಹೆಂಡತಿ ಈ ದಂಪತಿಗಳೊಡನೆ ಅಕ್ಕಪಕ್ಕದಲ್ಲಿ ಮಲಗಲು ನಾಚಿ ಗುಡಿಸಿಲಿನ ಒಳಭಾಗದಲ್ಲೇ ಕೊಂಚ ದೂರದಲ್ಲಿ ಮಲಗಿದ್ದಳಂತೆ. ಆ ಗುಡಿಸಲು ಅಷ್ಟೇನೂ ದೊಡ್ಡದಲ್ಲ. ಸುಮಾರು 12 ಅಡಿ ಅಗಲ ಮತ್ತು ಉದ್ದ ಇದ್ದ ಚಚೌಕ ಗುಡಿಸಲು ಅದಾಗಿತ್ತು. ಗುಡಿಸಿಲಿನ ಅಡ್ಡತಡಿಕೆಗಳನ್ನು ನೆಲಕ್ಕೆ ತಾಗಿಸದೆ ಕೊಂಚ ಮೇಲೆ ಗೆದ್ದಲು ಹಿಡಿಯದಿರಲಿ ಎಂದು ಬೊಂಬಿಗೆ ಬಿಗಿಕಟ್ಟಿ ಕಟ್ಟಿರುತ್ತಾರೆ. ಆದ್ದರಿಂದ ಗುಡಿಸಿಲಿನ ಅಡ್ಡತಡಿಕೆಗಳಿಗೂ ನೆಲಕ್ಕೂ ನಡುವೆ ಜಾಗ ಇರುತ್ತದೆ. ನರಭಕ್ಷಕ ಯಾವಾಗ ಅಲ್ಲಿಗೆ ಬಂತು, ಏಕೆ ಬಂತು ಗೊತ್ತಿಲ್ಲ. ಬಹುಶಃ ಗುಂಡಿಯೊಳಗೆ ಕುಳಿತಿದ್ದ ನನ್ನ ಗಲಭೆಯಿಂದ ಅಲ್ಲಿಗೆ ಬಂತೋ ಅಥವಾ ಅದರ ಜೊತೆಯಿದ್ದ ಇನ್ನೊಂದು ಹುಲಿಯನ್ನು ಹುಡುಕಿಕೊಂಡು ಅಲ್ಲಿಗೆ ಬಂತೋ. ಅಂತೂ ಅಲ್ಲಿಗೆ ಬಂದ ಅದಕ್ಕೆ ಗುಡಿಸಿಲಿನ ಅಡಿಯಿರುವ ಬಿರುಕಿನಿಂದ ಅಲ್ಲಿ ಮಲಗಿದ್ದ ಹೆಂಗಸು ಕಂಡಿದೆ. ಅದೇ ಬಿರುಕಿನಿಂದ ಮುಂಗಾಲುಗಳನ್ನು ಒಳಗೆ ಹಾಕಿ ತನ್ನ ಕೊಕ್ಕೆಹಂತಹ ಉಗುರಿನ ಸಹಾಯದಿಂದ ಅವಳನ್ನು ಹೊರಗೆಳೆದಿದೆ. ಇದ್ದಕ್ಕಿದ್ದಂತೆ ಬಂದೆರಗಿದ ಉಕ್ಕಿನ ಹಿಡಿತದಿಂದ ಹೆದರಿ ಹವ್ವಾರಿದ ಹೆಂಗಸು ಭೀಕರವಾಗಿ ಚೀತ್ಕರಿಸತೊಡಗಿದ್ದಾಳೆ. ಅವಳೊಡನೆ ಮಲಗಿದ್ದ 2 ದಂಪತಿಗಳು ಎಚ್ಚರಾಗಿ ನೋಡಿದ್ದಾರೆ. ತಮ್ಮೊಡನೆ ಮಲಗಿದ್ದ ಹೆಂಗಸನ್ನು ಎಂಥದ್ದು ಕತ್ತಲಲ್ಲೇ ಹೊರಗೆಳೆಯುತ್ತಿದೆ. ಭೀತರಾಗಿ ಅವರೂ ಆರ್ತನಾದ ಮಾಡತೊಡಗಿದ್ದಾರೆ. ಹುಲಿ ಆ ಹೆಂಗಸಿನ ತಲೆ ಕತ್ತುಗಳನ್ನು ಹೊರಗೆಳೆದು ಬಿಟ್ಟಿತು. ಕತ್ತು ಮುರಿದು ಅವಳನ್ನು ಕೊಂದೇ ಬಿಟ್ಟಿತು. ಆದರೆ ಅವಳ ದೇಹವನ್ನು ಪೂರ್ತಿಯಾಗಿ ಅದಕ್ಕೆ ಹೊರಗೆಳೆಯಲಾಗಲಿಲ್ಲ. ಸಾಯುವ ಮೊದಲು ಆಕೆ ತಡಿಕೆಗಳನ್ನು ಕಟ್ಟಲು ಹುಗಿದಿದ್ದ ಬಿದಿರು ಕಂಬಗಳನ್ನು ಭದ್ರವಾಗಿ ಹಿಡಿದುಬಿಟ್ಟಿದ್ದಳು. ಜೊತೆಗೆ ಬಿದಿರುನ ಬಲವಾದ ಗೋಟು ಒಂದು ಎಳೆದಾಟದಲ್ಲಿ ಆಕೆಯ ಬಟ್ಟೆಗಳನ್ನು ತೂರಿ ದೇಹದೊಳಗೆ ಗೋಟು ಹೊಡೆದಂತೆ ನಾಟಿಯಾಗಿತ್ತು. ಹುಲಿಗೆ ದೇಹವನ್ನು ಸುಲಭವಾಗಿ ಹೊರಗೆಳೆಯಲಾಗಲಿಲ್ಲ. ಇದರೊಡನೆ ಗುಡಿಸಿಲಿನೊಳಗೆ ಅರಚುತ್ತಿದ್ದ ದಂಪತಿಗಳ ಕೂಗು ಮೇರೆ ಮೀರಿತ್ತು. ಇವುಗಳೆಲ್ಲದರಿಂದ ಬೇಸತ್ತ ಹುಲಿ ತನ್ನ ಶಿಕಾರಿಯನ್ನು ಅಲ್ಲೇ ಬಿಡಲು ನಿಶ್ಚಯಿಸಿ ಹೊರಟುಹೋಯಿತು. ನನ್ನೆದುರು ಸತ್ತು ತಡಿಕೆಯೊಳಗೆ ಸಿಕ್ಕಿಕೊಂಡಿದ್ದ ಹೆಂಗಸಿನ ಶವ ಭೀಕರವಾಗಿ ನೇದಾಡುತ್ತಿತ್ತು. ಮುರಿದ ಕತ್ತಿನಿಂದ ರಕ್ತ ಧಾರಾಕಾರವಾಗಿ ಸೋರಿ ನೆಲದ ಮೇಲೆ ಹೆಪ್ಪುಗಟ್ಟಿತ್ತು. ಹುಲಿ ತನ್ನ ಮುಂಗಾಲುಗಳಿಂದ ಅಪ್ಪಳಿಸಿ ಆಕೆಯನ್ನು ಗುಡಿಸಿಲಿನೊಳಗಿಂದ ಹೊರಕ್ಕೆ ಎಳೆದುಕೊಂಡ ಹೊಡೆತಕ್ಕೆ ಆಕೆಯ ಮೊಲಗಳು ಸಿಗಿದು ಪಕ್ಕೆಲುಬುಗಳು ಕಾಣುವವರೆಗೆ ಹರಿದಿದ್ದವು. ಸಂಜೆ ತಾನೇ ನನ್ನೊಡನೆ ಮಾತನಾಡಿದ ಈ ಹೆಂಗಸು ಈಗ ಜಜ್ಜಿದ ಮಾಂಸದ ಮುದ್ದೆಯಂತೆ ಭಯಾನಕವಾಗಿ ಕಾಣುತ್ತಿದ್ದಳಲು. ಬದುಕಿ ಉಳಿದ ದಂಪತಿಗಳು 2 ಪ್ರಾಣಭೀತಿಯಿಂದ ತಮ್ಮ ಗುಡಿಸಿಲಿನೊಳಗಿನ ಮೂಲೆಯೊಂದರಲ್ಲಿ ಹುದುಗಿ ಕುಳಿತು ನಡುಗುತ್ತಿದ್ದವರು ನನ್ನನ್ನು ಬರುತ್ತಿರುವ ಹೆಜ್ಜೆಸದ್ದು ಕೇಳಿಯೇ ಮತ್ತೆ ನರಭಕ್ಷಕನ ಆಗಮನವಾಯಿತು ಎಂದು ತಿಳಿದು ಗೊಳೋ ಎಂದು ಅಳುತ್ತಾ ಬಾಗಿಲು ಭದ್ರ ಮಾಡಿಕೊಂಡಿದ್ದರು. ನಾನು ಗಟ್ಟಿಯಾಗಿ ಕೂಗಿ ಕರೆದು ಧೈರ್ಯ ಹೇಳಿದ ಅನಂತರವೇ ಅವರು ಹೊರಬಂದು ಅಳುತ್ತಾ ಗೋಗರೆಯುತ್ತಾ ನಡೆದುದನ್ನು ತಿಳಿಸಿದ್ದು. ನಾನು ಈ ಭೀಕರ ಕಥೆಯನ್ನು ಅವರ ಬಾಯಿಂದ ಕೇಳುತ್ತಿರಬೇಕಾದರೆ ಸ್ಟ್ಯಾನ್ಲಿ ತ್ಯಾಗರ್ಥಿಯಿಂದ ಹಿಂದಿರುಗಿದ. ಪಟೇಲನ ಹೆಂಡತಿ ಹೇಗಿದ್ದಾಳಯ್ಯ ಎಂದೆ. ನನ್ನ ಪ್ರಶ್ನೆ ಆತನಿಗೆ ಅಸಂಬದ್ಧವಾಗಿ ಕಂಡಿರಬೇಕು. ಉದಾಸೀನದಿಂದ ಆಕೆಗೆ ಏನೂ ಅಪಾಯವಿಲ್ಲ, ಅದಿರಲಿ ಇಲ್ಲಿ ಏನಾಯಿತು ಹೇಳು ಎಂದು ಸ್ಟ್ಯಾನ್ಲಿ ಕೇಳಿದ. ನಾನು ರಾತ್ರಿ ಗುಂಡಿಯೊಳಗೆ ಕುಳಿತಾಗ ನಡೆದದ್ದು, ಅನಂತರ ಗುಡಿಸಿಲಿನಲ್ಲಿ ನಡೆದಿರುವ ಹೃದಯ ವಿದ್ರಾವಕ ಸಂಗತಿಯನ್ನು ವಿವರವಾಗಿ ತಿಳಿಸಿದೆ. ನನ್ನ ಕಥೆಯೆಲ್ಲ ಕೇಳಿದ ನಂತರ ನಾವು ಮುಂದಿನ ಉಪಾಯ ಯೋಚಿಸಿದೆವು. ನಾವು ಮಿಕ್ಕಿಬ್ಬರು ದಂಪತಿಗಳನ್ನು, ಅವರ ಸಾಮಾನು ಸರಂಜಾಮುಗಳನ್ನು ಗಂಟುಮುಟ್ಟೆ ಕಟ್ಟಿ ಸ್ಟ್ಯಾನ್ಲಿ ಜೊತೆ ಬಂದಿದ್ದ ಕೆಲವರೊಂದಿಗೆ ತ್ಯಾಗರ್ಥಿಗೆ ಕಳುಹಿಸಿಬಿಟ್ಟೆವು.
ನಾನು ಹೆಂಗಸು ಸತ್ತಿರುವ ಗುಡಿಸಿಲಿನಲ್ಲಿ, ಸ್ಟ್ಯಾನ್ಲಿ ಇನ್ನೊಂದು ಪಕ್ಕದ ಗುಡಿಸಿಲಿನಲ್ಲಿ ಕಾದು ಕುಳಿತು ಆ ನರಭಕ್ಷಕನನ್ನು ಮುಗಿಸಬೇಕೆಂದು ತೀರ್ಮಾನಿಸಿದೆವು. ಆ ಹುಲಿ ಜೊತೆ ಇದ್ದ ಇನ್ನೊಂದು ಹುಲಿಯನ್ನಾದರೂ ಕೊಲ್ಲಲೇಬೇಕಾಗಿತ್ತು. ಏಕೆಂದರೆ ನರಮಾಂಸದ ರುಚಿ ಹಿಡಿದಿದ್ದ ಆ ಹುಲಿಯು ನರಭಕ್ಷಕನಾಗುವುದು ಕೇವಲ ಸಮಯದ ಪ್ರಶ್ನೆಯಷ್ಟೇ. ನಾನಿಡೀ ರಾತ್ರಿ ನಿದ್ದೆಗೆಟ್ಟಿದ್ದರಿಂದ ತ್ಯಾಗರ್ತಿಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಕೊಂಚ ನಿದ್ದೆ ಮಾಡಲು ತೀರ್ಮಾನಿಸಿದೆ. ಬರುತ್ತಾ ಇಬ್ಬರಿಗೂ ರಾತ್ರಿ ಊಟ ಮತ್ತು ನಿದ್ದೆಗೆಡಲು ಸಾಕಷ್ಟು ಟೀ ತರಬೇಕೆಂದು ನಿರ್ಧರಿಸಿದೆವು. ಏನೇ ಆಗಲಿ, ಯಾರಾದರೊಬ್ಬರೂ ಆ ಗುಡಿಸಿಲಿನಲ್ಲಿ ಕಾವಲಿರಲೇಬೇಕಿತ್ತು. ಏಕೆಂದರೆ ಆ ನರಭಕ್ಷಕನ ವರ್ತನೆ ನೋಡಿದರೆ ಅದು ರಾತ್ರಿಯಾಗುವವರೆಗೂ ಕಾಯದೆ ಹಾಡು ಹಗಲಲ್ಲೇ ಮತ್ತೆ ಆ ಗುಡಿಸಿಲುಗಳ ಮೇಲೆ ದಾಳಿ ಮಾಡಿ ತಾನು ಕೊಂದ ಶಿಕಾರಿಯನ್ನು ಹೊತ್ತೊಯ್ಯುವ ಸಾಧ್ಯತೆಯಿತ್ತು. ಅದಕ್ಕೆ ನಾನು ಹಿಂದಿರುಗಿ ಬರುವವರೆಗೂ ಸ್ಪಾನಿ ಕೋವಿ ಹಿಡಿದು ಗುಡಿಸಿಲುಗಳ ಬಳಿ ಕಾದು ಕೂತಿರಲು ಒಪ್ಪಿಕೊಂಡ. ಅಷ್ಟರಲ್ಲಿ ನನಗೊಂದು ಯೋಚನೆ ಹೊಳೆದು ಅದನ್ನು ಸ್ಪಾನಿಗೆ ಹೇಳಿದೆ. ನಾನೊಂದು ಗೋಣಿಚೀಲ ತೆಗೆದುಕೊಂಡು ಆ ನರಭಕ್ಷಕ ಮೊದಲು ಕೊಂದ ಮನುಷ್ಯನ ಅಳಿದುಳಿದ ಶವದ ತುಣುಕುಗಳನ್ನು ನಡದೆ. ನರಭಕ್ಷಕ ಹಸಿವಿಂದ ಅಲ್ಲಿಗೇನಾದರೂ ಹೋದರೆ ಅದಕ್ಕೆ ತಿನ್ನಲು ಅಲ್ಲಿ ಏನೂ ಸಿಕ್ಕಕೂಡದೆಂದೇ ನನ್ನ ಹಂಚಿಕೆ. ಹೀಗಾದಾಗ ಆ ನರಭಕ್ಷಕ ಅನಿವಾರ್ಯವಾಗಿ ಗುಡಿಸಲುಗಳತ್ತ ಅಡ್ಡಾಡಲು ಬರಲೇಬೇಕಾಗುತ್ತದೆ. ಸ್ಪಾನಿಯು ಈ ಉಪಾಯಕ್ಕೆ ಸಮ್ಮತಿಸಿದ. ಆದರೆ ಆ ಸ್ಥಳ ತಲುಪಿ ಆ ಸತ್ತ ಮನುಷ್ಯನ ಹರಕುಮುರುಕು ಚೂರುಗಳನ್ನು ಚೀಲದೊಳಗೆ ತುಂಬಬೇಕೆಂದ ಕೂಡಲೇ ತೊಂದರೆ ಆರಂಭವಾಯಿತು. ನಮ್ಮೊಡನಿದ್ದ ಸಹಾಯಕರೆಲ್ಲ ತಾವು ಉತ್ತಮ ಜಾತಿಯವರೆಂದು ಈ ಕೀಳು ಜಾತಿಯವನನ್ನು, ಅದರಲ್ಲೂ ಅವನ ಹೆಣಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು. ಕೊನೆಗೆ ಈ ಕೆಲಸ ನನ್ನ ಮತ್ತು ಸ್ಪಾನಿಯ ಹೆಗಲಿಗೆ ಬಂತು. ಹೆಣ ಆಗಲೇ ಕೊಳೆಯತೊಡಗಿದ್ದರಿಂದ ಆ ಚೂರುಚೂರಾದ ಅಂಗಾಂಗಗಳಿಂದ ಅಸಹನೀಯ ವಾಸನೆ ಆಗಲೇ ಹೊಮ್ಮುತ್ತಿತ್ತು. ಹೊನ್ನೊಣಗಳು ಈ ಕೊಳೆಯುತ್ತಿದ್ದ ಮಾಂಸದೊಳಗೆಲ್ಲ ಮೊಟ್ಟೆಯಿಟ್ಟು ಬಿಸಿಲಿಗೆ ಆಗಲೇ ಮೊಟ್ಟೆಯೊಡೆದು ಹುಳುಗಳು ಮಿಲುಗುಡುತ್ತಿದ್ದವು. ನಾವಿಬ್ಬರೂ ಆ ಚೂರುಪಾರುಗಳನ್ನೆಲ್ಲ ಮೂಗು ಮುಚ್ಚಿಕೊಂಡು ಸಂಗ್ರಹಿಸಿ ಚೀಲದೊಳಕ್ಕೆ ತುಂಬಿದೆವು. ಯಾರೂ ಅದನ್ನು ಮುಟ್ಟಲು ಹಿಂಜರಿದಿದ್ದರಿಂದ ಆ ಮೂಟೆಯನ್ನು ಹೊತ್ತುಕೊಂಡು ಹಳ್ಳಿಯವರೆಗೆ ಸಾಗಿಸುವ ಜವಾಬ್ದಾರಿ ಮತ್ತೆ ನನ್ನ ಹೆಗಲಿಗೆ ಬಿತ್ತು. ಆ ಮೂಟೆಯೊಂದು ದುರ್ವಾಸನೆಯ ಮುದ್ದೆಯಾಗಿತ್ತು. ಜೊತೆಗೆ ಆ ಮೂಟೆಯಿಂದ ದುರ್ವಾಸನೆಯ ದ್ರವ ತೊಟ್ಟಿಕ್ಕಿ ನನ್ನ ಮೈಕೈಯನ್ನೆಲ್ಲ ವ್ಯಾಪಿಸಿತು. ಹೇಗೋ ಭಯಂಕರ ತಾಳ್ಮೆಯಿಂದ ಆ ಮೂಟೆ ಹೊತ್ತುಕೊಂಡು ತ್ಯಾಗರ್ತಿ ತಲುಪಿ ಪೊಲೀಸು ಠಾಣೆ ಎದುರು ಅದನ್ನು ದೊಪ್ಪನೆ ಹೊತ್ತು ಹಾಕಿದೆ. ಅಲ್ಲಿದ್ದ ಒಬ್ಬನೇ ಒಬ್ಬ ಕಾನ್ಸ್ಟೇಬಲ್ ಆ ಅಸಹ್ಯ ಮೂಟೆಯನ್ನು ಗಾಬರಿಯಿಂದ ನೋಡಿದ. ಅವನಿಗೆಷ್ಟು ಆಘಾತವಾಯೆಂದರೆ ಇದೇನು ಎತ್ತ ಎಂದು ಸಹ ಕೇಳದೆ ಸುಮ್ಮನೆ ದುರುಗುಟ್ಟಿಕೊಂಡು ಆ ಮೂಟೆ ನೋಡುತ್ತಾ ಕುಳಿತ. ನನ್ನಿಂದ ಹೇಳಿಕೆ ಪಡೆದುಕೊಳ್ಳುವುದು ಅವನಿಗೆ ಮರೆತು ಹೋಯಿತು. ನಾನೂ ಹೇಳಿಕೆ ಕೊಡುವ ಅಥವಾ ಆ ಮೂಟೆಯ ಇತ್ಯೋಪರಿಗಳನ್ನು ವಿವರಿಸುವ ಗೋಜಿಗೆ ಹೋಗಲಿಲ್ಲ. ಎಂತಿದ್ದರೂ ಆತನ ಮೇಲಧಿಕಾರಿಗಳಾದ ಪೊಲೀಸು ಎಸ್ಐ ಇತ್ಯಾದಿಗಳು ಬಂದು ನನ್ನನ್ನು ಏನೇನು ಪ್ರಶ್ನಿಸಬಹುದೆಂದು ನನಗೆ ಗುಟ್ಟೆಯಿತ್ತು. ಆ ಕೊಲೆಯಾದ ಸ್ಥಳದಿಂದ ಈ ಸಾಕ್ಷ್ಯಾಧಾರಗಳನ್ನು ಏಕೆ ಎತ್ತಿದಿರಿ? ಈಗ ಮನುಷ್ಯ ಸತ್ತಿದ್ದು ಹುಲಿಯಿಂದಲೇ ಎಂದು ಪೊಲೀಸರಿಗೆ ಹೇಗೆ ಮನವರಿಕೆ ಮಾಡಿಕೊಡುತ್ತೀರಿ? ಇದು ಕುಣಿಯಾಗಿರಬಹುದೋ ಅಥವಾ ಆತ್ಮಹತ್ಯೆ ಇರಬಹುದೋ? ಇವೇ ತಾನೇ ಇವರು ಹೇಳಿಕೆಯಲ್ಲಿ ಕೇಳುವ ಪ್ರಶ್ನೆಗಳು. ಇವಕ್ಕೆಲ್ಲ ನಿಧಾನವಾಗಿ ವಿವರಣೆ ಕೊಡಲು ಸಾಕಷ್ಟು ಸಮಯವಿರುವಾಗ ಈಗ್ಯಾಕೆ ನಾನು ತಲೆಕೆಡಿಸಿಕೊಳ್ಳಲಿ? ನನಗಾಗ ತುರ್ತಾಗಿ ಬೇಕಾಗಿದ್ದು ಒಂದು ಒಳ್ಳೆ ಸ್ನಾನ ಮತ್ತು ಒಂದೆರಡು ಕೊಡ ಟೀ. ಊಟ ಮಾಡಿ ಕೊಂಚ ನಿದ್ದೆ ಮಾಡಲೇಬೇಕಿತ್ತು. ಅದಕ್ಕಾಗೇ ನಾನು ಅವಸರವಾಗಿ ಡಾಕ್ಟರ್ ಮನೆ ಕಡೆಗೆ ಓಡಿದೆ. ಅವನ ಅಡುಗೆಯವನಿಗೆ ಒಂದೆರಡು ಬಕೆಟು ಟೀ ಮಾಡಲು ಕೂಗಿ ಹೇಳಿದೆ. ಅಲ್ಲಿಂದ ಸ್ನಾನದ ಮನೆಗೆ ನುಗ್ಗಿದೆ. ಓಹ್, ಎಂಥ ಸ್ನಾನ ಅಂತೀರಿ ಅದು! ಸ್ನಾನ ಮುಗಿಸಿ ಮೈ ಹಗುರವಾಗಿ ಹೊರಬಿದ್ದ ನಾನು ಟೀ ಹೀರಲು ಶುರು ಮಾಡಿದೆ. ನಾನು ಟೀ ಕುಡಿಯುತ್ತಿದ್ದ ಪರಿಯನ್ನು ನೋಡಿ ಕಂಗಾಲು ಬಿದ್ದ ಅಡುಗೆಯವನು ನಾನಿನ್ನೂ ಊಟ ಮಾಡಿಲ್ಲ ಎಂದು ಎಚ್ಚರಿಸಿದ. ಅಷ್ಟೊಂದು ಟೀ ಕುಡಿದರೆ ಹೊಟ್ಟೆಯಲ್ಲಿ ಊಟಕ್ಕೆ ಜಾಗವೇ ಇರುವುದಿಲ್ಲ ಎಂದು ಅವನ ಭಾವನೆ. ಆದರೆ ನಾನು ಊಟ ಮಾಡಿ ಎದ್ದಾಗ ಅವನ ಪಾತ್ರೆಗಳೆಲ್ಲ ಖಾಲಿಯಾಗಿದ್ದವು. ಅಡುಗೆಯವನಿಗೆ ಡಾಕ್ಟರಿಗೂ ನನಗೂ ಒಯ್ಯಲು ರಾತ್ರಿ ಊಟ ತಯಾರು ಮಾಡಿ ಇಡು ಎಂದು ಹೇಳಿ ಮಲಗಿಕೊಳ್ಳಲು ಹೋದೆ. ಮಧ್ಯಾಹ್ನ 2:30 ಗಂಟೆಗೆ ಸರಿಯಾಗಿ ಎಚ್ಚರಿಸು ಎಂದು ಅಡುಗೆಯವನಿಗೆ ಜ್ಞಾಪಿಸಿದೆ. ನಾನು ಮತ್ತೆ ಕಣ್ಣು ಬಿಟ್ಟಾಗ ಸುಮಾರು 3 ಗಂಟೆ. ನನಗೂ ಡಾಕ್ಟರಿಗೂ ಊಟ ಮತ್ತು ಟೀಯನ್ನು ಅಡುಗೆಯವನು ರೆಡಿ ಮಾಡಿ ಕ್ಯಾರಿಯರಿಗೆ ತುಂಬಿಟ್ಟಿದ್ದ. ರೈಫಲನ್ನು, ಊಟದ ಚೀಲವನ್ನು ಹೊತ್ತುಕೊಂಡು ಹೊರಟೆ. ಸುಮಾರು 4 ಗಂಟೆ ಹೊತ್ತಿಗೆ ನಾನು ಸ್ಪಾನಿ ಇಬ್ಬರೂ ನಮ್ಮ ಸ್ಥಾನಗಳಲ್ಲಿ ಗೊತ್ತುಕೂರಲು ಸಿದ್ಧವಾದೆವು. ನಾನು ಆ ಹೆಂಗಸಿನ ಶವ ಸಿಕ್ಕಿಕೊಂಡಿದ್ದ ಗುಡಿಸಲಿನಲ್ಲಿ ಕುಳಿತೆ. ಡಾಕ್ಟರು ಇನ್ನೊಂದು ಗುಡಿಸಲಿನಲ್ಲಿ ಕುಳಿತ. ಮತ್ತೆ ಓಡಾಡಿ ಗಲಾಟೆಯಾಗಬಾರದೆಂದು ನಮ್ಮೊಟ್ಟಿಗೆ ಅವರವರ ಪಾಲಿನ ಊಟ ಮತ್ತು ಟೀಯನ್ನು ಇಟ್ಟುಕೊಂಡೆವು. ನಾನು ಪದ್ಮಾಸನ ಹಾಕಿಕೊಂಡು ಕೈಯಲ್ಲಿ ಕೋವಿ ಹಿಡಿದು ಗಂಟೆಗಟ್ಟಲೆ ಅಲ್ಲಾಡದೆ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ಶಿಕಾರಿಗಾಗಿ ಗೊತ್ತು ಕುಳಿತು ಕಾಯುವಾಗ ಈ ಅಭ್ಯಾಸ ತೀರಾ ಅಗತ್ಯ. ನಿಮ್ಮ ಅತಿಸೂಕ್ಷ್ಮ ಚಲನೆ ಸಹ ಕಾಡು ಪ್ರಾಣಿಗಳಿಗೆ ನಮ್ಮ ಸುಳಿವನ್ನು ಕೊಟ್ಟು ಎಚ್ಚರಿಸುತ್ತದೆ. ಇದೇ ರೀತಿ ಮಾನವರ ವಾಸನೆ ಸಹ. ಗಾಳಿಯಲ್ಲಿ ಮನುಷ್ಯರ ವಾಸನೆ ಕೂಡ ಅತಿದೂರದವರೆಗೆ ನಮ್ಮ ಇರಿವನ್ನು ಪ್ರಾಣಿಗಳಿಗೆ ತಿಳಿಸಿಬಿಡುತ್ತದೆ.
ಆದರೆ ಹುಲಿಗಳಿಗೆ ವಾಸನೆ ಹಿಡಿಯುವ ಶಕ್ತಿ ಮಿಕ್ಕ ಪ್ರಾಣಿಗಳಿಗಿರುವಷ್ಟು ಇಲ್ಲ, ಆದ್ದರಿಂದ ನನಗೆ ಅಷ್ಟೊಂದು ಚಿಂತೆ ಇರಲಿಲ್ಲ. ನನಗಿದ್ದ ಚಿಂತೆ ಎಂದರೆ ನರಭಕ್ಷಕನಿಗೆ ಗೊತ್ತಾಗುವಂತೆ ಯಾವುದೇ ಸದ್ದು, ಚಲನೆ ಆಗದಂತೆ ನೋಡಿಕೊಳ್ಳುವುದಷ್ಟೇ. ಹಿಂದಿನ ರಾತ್ರಿಯ ಗಲಭೆ ಮತ್ತು ಗಡಿಬಿಡಿಗಳಿಂದ ನರಭಕ್ಷಕ ಇವತ್ತು ವಿಪರೀತ ಜಾಗ್ರತೆ ವಹಿಸುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ನರಭಕ್ಷಕ ಹುಲಿಗಳು ಅಸಹಾಯಕರಾದ ನಿರಾಯುಧ ಮನುಷ್ಯರಿಗೂ ಅದನ್ನು ಕೊಲ್ಲಲು ಕುಳಿತ ಮನುಷ್ಯರಿಗೂ ಇರುವ ವ್ಯತ್ಯಾಸವನ್ನು ಪತ್ತೆಹಚ್ಚುವ ಸೂಕ್ಷ್ಮ ಜ್ಞಾನವನ್ನು ಬೆಳೆಸಿಕೊಂಡಿರುತ್ತವೆ. ಆ ಹೆಂಗಸಿನ ಶವದ ಮೇಲೆ ಬಿಸಿಲು ಬೀಳುತ್ತಿರಲಿಲ್ಲ, ಹಾಗಾಗಿ ಹೆಣ ಕೊಳೆಯಲು ನಿಧಾನ. ಇನ್ನೂ ವಾಸನೆ ಶುರುವಾಗಿರಲಿಲ್ಲ. ಹೋದ ರಾತ್ರಿ ಗುಂಡಿಯ ಶೆಕೆಯಲ್ಲಿ ಕಾಲಕಳಗದ್ದಕ್ಕಿಂತ ಆ ಗುಡಿಸಿಲಿನೊಳಗೆ ಗೊತ್ತು ಕೂರುವುದು ಎಷ್ಟೋ ಅಪ್ಯಾಯಮಾನವಾಗಿತ್ತು. ಸಂಜೆಯಾಗುವುದೊಳಗೆ ಸ್ಮಶಾನ ಮೌನ ಆವರಿಸತೊಡಗಿತ್ತು. ಈ ಭಯಂಕರ ನರಭಕ್ಷಕನ ಹೆದರಿಕೆಯಲ್ಲಿ ಯಾರೂ ಕಾಡಿಗೆ ದನಗಳನ್ನು ಮೇಯಿಸಲು ಒಯ್ಯುತ್ತಿರಲಿಲ್ಲ. ಕತ್ತಲಾಗುವಷ್ಟರಲ್ಲಿ ಮನೆ ಸೇರಿ ಬಾಡಿಲು ಭದ್ರ ಮಾಡಿಕೊಂಡು ಬಿಡುತ್ತಿದ್ದರು. ಸಂಜೆ ಮೌನವಾಗಿ ಕಳೆಯಿತು. ಹೆಣಕ್ಕೆ ಮುತ್ತಿದ್ದ ನೊಣಗಳು ಗುಯಿಗುಡುತ್ತಿದ್ದುದು ಮಾತ್ರ ಕೇಳುತ್ತಿತ್ತು. ಗುಡಿಸಿಲಿನ ತಡಕೆಯ ಕೆಳಭಾಗದಲ್ಲಿದ್ದ ಜಾಗದಿಂದ ಹೊರಗಿನ ಬೆಳಕು ಮಸುಗಾಗುತ್ತಿರುವುದು ಕಾಣುತ್ತಿತ್ತು. ಬೆಳ್ಳಂದೂರಿನ ಕಾಡಿನಲ್ಲಿ ಚಿಲತೆ ಮತ್ತಿತರ ಹುಲಿಬೆಕ್ಕುಗಳು ಕಡಿಮೆ ಇದ್ದದ್ದರಿಂದ ಕಾಡುಕೋಳಿಗಳು ಬಹಳ ಇದ್ದವು. ಸಂಜೆಯಾಗಿ ಕತ್ತಲು ಕವಿಯುತ್ತಿದ್ದಂತೆ ಕಾಡುಕೋಳಿಗಳು, ನವಿಲುಗಳು ಅಸಂಖ್ಯವಾಗಿ ಕೂಗತೊಡಗಿದವು. ನಿಶ್ಶಬ್ದವಾಗಿ ನಾನು ನನಗೆಂದು ಇಟ್ಟುಕೊಂಡಿದ್ದ ತಿಂಡಿ ತಿಂದು ಕೊಂಚ ಟೀ ಕುಡಿದೆ. ಕತ್ತಲಾಯಿತು. ಕೋಳಿ ನವಿಲುಗಳ ಕೇಕೆ ಕೇಳುವುದು ನಿಂತು. ನಿಶಾಚರ ಪಕ್ಷಿಗಳಾದ ಕುರುಡುಗಪ್ಪಟ ಮುಂತಾದವುಗಳ ಕೂಗು ಆಗೀಗ ಕೇಳತೊಡಗಿತು. ನನ್ನ ಕಣ್ಣಿಗೆ ಏನೂ ಕಾಣದಷ್ಟು ಕತ್ತಲಾವರಿಸಿತು. ಕತ್ತಲಲ್ಲಿ ಸದ್ದಿಲ್ಲದೆ ಬಂದು ಆ ಹೆಂಗಸಿನ ಶವವನ್ನು ನರಭಕ್ಷಕ ಎಳೆಯತೊಡಗಿದರೆ ನನಗೆ ಟಾರ್ಚ್ ಉಪಯೋಗಿಸದೆ ವಿಧಿಯಿರಲಿಲ್ಲ. ಆದರೆ ಗುಡಿಸಿಲಿನೊಳಗಿಂದ ಟಾರ್ಚ್ ಬಿಟ್ಟರೆ ಗುಡಿಸಿಲಿನೊಳಗೆಲ್ಲ ಬೆಳಕಾಗಿ ಅದರ ಕಣ್ಣು ಕುಕ್ಕುವ ಪ್ರಕಾಶದಲ್ಲಿ ನನಗೆ ಗುಡಿಸಿಲು ಹೊರಗಿನ ಹುಲಿ ಕಾಣುವ ಸಂಭವ ತೀರಾ ಕಡಿಮೆ. ನಾನೀ ಬಗ್ಗೆ ಕೊಂಚ ಹೊತ್ತು ಚಿಂತಿಸಿ ಕೊನೆಗೆ ಬೇರೊಂದು ಉಪಾಯ ಯೋಚಿಸಿದೆ. ಆ ಹೆಂಗಸಿನ ಶವದ ಪಕ್ಕದಲ್ಲಿ ತಡಕೆಯ ಸಂಧಿಗೆ ಆದಷ್ಟು ಹತ್ತಿರವಾಗಿ ಮಲಗಿಕೊಂಡು ನರಭಕ್ಷಕನ ಆಗಮನಕ್ಕೆ ಕಾಯಬೇಕೆಂದು ಯೋಚಿಸಿದೆ. ಇದರಿಂದ ನನಗೆ ತುಂಬಾ ಅನುಕೂಲವಿತ್ತು. ಆ ಬಿರುಕಿನತ್ತ ನನ್ನ ರೈಫಲನ್ನು ರೆಡಿಯಾಗಿಟ್ಟುಕೊಂಡು ಬೋರಲಾಗಿ ಮಲಗಿದರೆ ಸಾಕು. ಹೆಂಗಸಿನ ತಲೆಕಡೆಯಿಂದ ಹುಲಿ ಆ ಶವವನ್ನು ಎಳೆದರೆ ಅದರ ತಲೆಗೆ ನೇರವಾಗಿ ಗುಂಡು ಹೊಡೆದು ಬಿಡಬಹುದಿತ್ತು. ಆ ಹೆಂಗಸಿನ ಶವವನ್ನು ಏನೂ ಸದ್ದು ಮಾಡದೆ ನರಭಕ್ಷಕನಿಗೆ ಎಳೆಯಲು ಸಾಧ್ಯವಿರಲಿಲ್ಲ. ಏಕೆಂದರೆ ನಿಮಗೆ ಮೊದಲೇ ತಿಳಿಸಿದಂತೆ ಆ ಶರೀರದೊಳಗೆ ತಡಕೆಗೆ ನಿಲ್ಲಿಸಿದ್ದ ಅಡ್ಡಬೊಂಬುಗಳು ಆಳವಾಗಿ ಚುಚ್ಚಿಕೊಂಡಿದ್ದವು. ಹುಲಿ ಆ ಶರೀರವನ್ನು ಹರಿದೇ ಹೊರಗೆಳೆಯಬೇಕಿತ್ತು. ನಿಧಾನವಾಗಿ ಕತ್ತಲಲ್ಲೇ ಮೆಲ್ಲಗೆ ಆ ಶವದ ಕಡೆಗೆ ನೆಲದ ಮೇಲೆ ತೆವಳಿದೆ. ಅದರಿಂದ ಕೆಲವೇ ಇಂಚುಗಳಷ್ಟು ದೂರಕ್ಕೆ ನನ್ನ ಟಾರ್ಚನ್ನು, ರೈಫಲನ್ನು ನೆಲದ ಮೇಲಿಟ್ಟುಕೊಂಡು ಬೋರಲಾಗಿ ಮಲಗಿದೆ. ಕೋವಿಯ ನಳಿಗೆಯನ್ನು ತಡಕೆಯ ಕೆಳಬಂದಿಯಲ್ಲಿಟ್ಟುಕೊಂಡು ಅತ್ತೆಯನ್ನು ಭುಜಕ್ಕೆ ಇಟ್ಟುಕೊಂಡು ಯುದ್ಧದಲ್ಲಿ ಸೈನಿಕರು ನೆಲದ ಮೇಲೆ ಧಾಳಿಗೆ ಸನ್ನದ್ಧರಾಗಿ ಮಲಗುವಂತೆ ಮಲಗಿದೆ. ನನ್ನ ಮೈಗೆ ಎಂತಹದ್ದೋ ಗಟ್ಟಿಯಾದದ್ದು ತಣ್ಣಗೆ ತಾಗಿತು. ಹೆಂಗಸಿನ ಕಾಲುಗಳು ಕೊಂಚ ದೂರ ಸರಿದು ಮತ್ತೆ ಅದೇ ಭಂಗಿಯಲ್ಲಿ ಮಲಗಿದೆ. 3 ಗಂಟೆಗಳು ಕಳೆಯಿತು. ಹುಲಿಯ ಸುಳಿವೇ ಇಲ್ಲ. ಸಾಧಾರಣವಾಗಿ ಹುಲಿಗಳು ಸುಮಾರು ರಾತ್ರಿ 8 ಗಂಟೆ ಒಳಗೆ ತಮ್ಮ ಶಿಕಾರಿಯನ್ನು ಕಬಳಿಸಲು ಹಿಂದಿರುಗಿ ಬರುತ್ತವೆ. ಚಿರತೆಗಳು ಇನ್ನೂ ಬೇಗ ಬರುತ್ತವೆ. ನಾವು ಕಾಯುತ್ತಿದ್ದ ಹುಲಿಗಳು ತಮ್ಮ ಶಿಕಾರಿಯನ್ನು ಹಿಂದಿರುಗಿ ಬಂದು ತಿನ್ನಬೇಕೆಂಬುದನ್ನು ಮರೆತೇ ಬಿಟ್ಟವೇನೋ ಎಂದು ಯೋಚಿಸಿದೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಕತ್ತಲಲ್ಲಿ ನನ್ನ ಕೆನ್ನೆಗೆ ಏನೋ ತಣ್ಣಗೆ ತಾಗಿದಂತಾಯಿತು. ಮೃತ ಹೆಂಗಸಿನ ಕಾಲುಗಳು ಮೆಲ್ಲಗೆ ನನ್ನ ಕೆನ್ನೆಯನ್ನು ತಟ್ಟಿದವು. ಒಂದೇ ಒಂದು ಶಬ್ದವೂ ಇಲ್ಲ. ಮತ್ತೆ ಕಾಲುಗಳು ಅಲ್ಲಾಡಿದವು. ಶವ ಸಜೀವಗೊಳ್ಳುತ್ತಿದೆ. ನನಗೆ ಗಾಬರಿಯಾಯಿತು. ಕೋವಿಯನ್ನು, ಟಾರ್ಚನ್ನು ತೆಗೆದುಕೊಂಡು ಆ ಅಲ್ಲಾಡುವ ಶವದ ಪಕ್ಕದಿಂದ ಎದ್ದು ಓಡಬೇಕು. ಅಷ್ಟರಲ್ಲಿ ಮತ್ತೆ ನನ್ನ ವಾಸ್ತವ ಪ್ರಜ್ಞೆ ಹಿಮ್ಮರಳಿತು. ಆ ಕಾಲು, ಅದರ ವಾರಸುದಾರರು ಮತ್ತೆ ಸಜೀವಗೊಂಡಿಲ್ಲ. ನರಭಕ್ಷಕ ಅದನ್ನು ಸಜೀವಗೊಳಿಸದಂತೆ ಅಲ್ಲಾಡಿಸುತ್ತಿದೆ. ಶವದ ಅಲ್ಲಾಡದ ಕಾರಣ ನನ್ನ ತಲೆಗೆ ಹೊಳೆಯುವ ಹೊತ್ತಿಗಾಗಲೇ ಬೆವರಿನಿಂದ ನನ್ನ ಮೈಯೆಲ್ಲ ತೊಯ್ದು ಒದ್ದೆಯಾಗಿತ್ತು. ಆದರೆ ನನಗೇನೊಂದೂ ಕಾಣಿಸುತ್ತಿಲ್ಲ. ಸುಮ್ಮನೆ ರೈಫಲ್ ಬ್ಯಾರಲ್ ಅನ್ನು ಹೊರಹಾಕಿ ಗುಂಡು ಹಾರಿಸುವುದರಲ್ಲಿ ಅರ್ಥವಿಲ್ಲ. ಹಾಗೆ ಮಾಡುವುದರಿಂದ ಆ ಹುಲಿಯನ್ನು ಹೆದರಿಸಿ ಓಡಿಸಬಹುದಷ್ಟೇ. ಆ ಹುಲಿ ಮಾತ್ರ ಇನ್ನೂ ಕುತಂತ್ರಿಯಾಗಿ, ಅಪಾಯಕಾರಿಯಾಗಿ ಮಾರ್ಪಡುತ್ತದೆ. ಗುಂಡು ಹಾರಿಸುವ ಮೊದಲು ಯಾವುದಕ್ಕೆ ಗುಂಡು ಹಾರಿಸುತ್ತಿದ್ದೇನೆ ಎಂದು ಖಚಿತಪಡಿಸಿಕೊಳ್ಳಲೇಬೇಕೆಂದು ತೀರ್ಮಾನಿಸಿದೆ. ಅಷ್ಟರಲ್ಲಿ ಏನೋ ಮೆಲ್ಲಗೆ ಕೆರೆಯುವ ಸದ್ದು. ನನಗೆ ತೀರಾ ಸಮೀಪದಲ್ಲಿ ಬಲಗಡೆಯಿಂದ ಸದ್ದು ಬರುತ್ತಿದೆ ಎಂದೆನಿಸಿತು. ಟಾರ್ಚ್ ಹಾಕಿ ನೋಡಿಬಿಡಬೇಕೆಂದು ಒಮ್ಮೆ ಚಪಲವಾಯಿತು. ಆದರೆ ಅದರ ಮುಂದಿನ ಪರಿಣಾಮಗಳನ್ನು ಯೋಚಿಸಿ ಸುಮ್ಮನಾದೆ. ಈ ಕೆರೆಯುವ ಸದ್ದು ನಿಲ್ಲಲಿಲ್ಲ. ಏನಿರಬಹುದು? ಆಗ ನಾನೊಂದು ಮೂರ್ಖ ಕೆಲಸ ಮಾಡಿದೆ. ಕಣ್ಣಿಗೇನೋ ಕಾಣಿಸದಷ್ಟು ಕತ್ತಲು ಕವಿದಿದ್ದರಿಂದ ಅಲ್ಲೇನೋ ಕೆರೆಯುವ ಸದ್ದು ಮಾಡುತ್ತಿದೆ ಎಂದು ನೋಡೋಣವೆಂದು ಮೆಲ್ಲಗೆ ಕೈಚಾಚಿ ಅಲ್ಲೆಲ್ಲ ನೆಲದ ಮೇಲೆ ತಡವಿದೆ. ನಾನೇನು ಹೆಚ್ಚಿಗೆ ದೂರ ಕೈಚಾಚಿ ತಡವಬೇಕಾಗಿರಲಿಲ್ಲ. ನನ್ನ ಬೆರಳಿನ ತುದಿಗಳಿಗೆ ಏನೋ ಬೆಚ್ಚಗಿನ ಮೃದುವಾದ ರೋಮಮಯ ವಸ್ತುವೊಂದು ತಡವಲು ಸಿಕ್ಕಿತು. ಮರುಕ್ಷಣವೇ ದೊಡ್ಡ ಅನಾಹುತವೊಂದು ಸಂಭವಿಸಿತು.
ನರಭಕ್ಷಕ ಹೋದ ರಾತ್ರಿ ಆ ಹೆಂಗಸಿನ ಶವವನ್ನು ಹೊರಗೆ ಎಳೆದುಕೊಳ್ಳಲು ಕಷ್ಟವಾಗಿದ್ದು ನೆನೆದೋ ಅಥವಾ ಆ ಹೆಣವನ್ನು ಬೇರೆ ಮಾರ್ಗಗಳಿಂದ ಹೊರಗೆಳೆಯಲು ಸಾಧ್ಯವೇ ಎಂದು ಅನ್ವೇಷಿಸಲೋ ತಡಿಕೆಯ ಕೆಳಗಿನ ಕಂಡಿಯಿಂದ ಮುಂಗಾಲುಗಳನ್ನು ಚಾಚಿ ಹೆಣವನ್ನು ನಿಲುಕಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಅದರಿಂದಲೇ ಬರುತ್ತಿದ್ದುದು ಆ ಮೆಲ್ಲಗೆ ಪರಚುವ ಸದ್ದು. ನನ್ನ ಬೆರಳುಗಳು ಯಾವಾಗಿ ಅದರ ಮುಂಗಾಲುಗಳನ್ನು ಮೆಲ್ಲಗೆ ಸವರಿದವೋ ದೆವ್ವ ಭೂತಗಳನ್ನು ನಂಬದ ಆ ನರಭಕ್ಷಕನಿಗೆ ಕೂಡಲೇ ಗೊತ್ತಾಯಿತು, ಇನ್ಯಾರೋ ಬದುಕಿರುವವರೊಬ್ಬರು ಒಳಗೆ ಗುಡಿಸಲಿನಲ್ಲಿದ್ದಾರೆ ಎಂದು. ಬೇರೆ ಯಾವುದೇ ಸಾಧಾರಣ ಹುಲಿಯಾಗಿದ್ರೆ ಚಕ್ಕನೆ ಕಾಲುಗಳನ್ನು ಹಿಂದೆಳೆದುಕೊಂಡು ಬಂದ ದಾರಿಯಲ್ಲೇ ವಾಪಸ್ಸು ದೌಡಾಯಿಸಿಬಿಡುತ್ತಿತ್ತು. ಆದರೆ ಇದು ನರಭಕ್ಷಕ. ತನ್ನ ಸಹನೆ ಕಳೆದುಕೊಂಡು ಒಂದು ಭೀಕರ ಘರ್ಜನೆ ಮಾಡಿತು. ಮರುಕ್ಷಣ ನನ್ನೆದುರಿದ್ದ ತಡಿಕೆಯ ಅಡ್ಡಬಿದುರುಗಳನ್ನೆಲ್ಲ ಕಚ್ಚಿ ಎಳೆದು ಪುಡಿಪುಡಿ ಮಾಡತೊಡಗಿತು. ಇದರಿಂದ ನನ್ನ ದಾರಿ ಸುಗಮವಾಯಿತು. ನೋಡುತ್ತಿದ್ದಂತೆಯೇ ತಡಿಕೆ ಹರಿದು ದೊಡ್ಡ ತೂತಾಯಿತು. ನಾನು ಅಲ್ಲಿಗೆ ಟಾರ್ಚ್ ಬೀಳುವ ಹೊತ್ತಿಗೆ ಅಲ್ಲಿ ಬಾಯಿ ಕಳೆದುಕೊಂಡಿದ್ದ ಭೀಕರ ಕೋರೆ ದಾಡೆಗಳ ನರಭಕ್ಷಕನ ಮುಖ ಇತ್ತು. ನನ್ನ ಕೋವಿ ನಳಿಗೆ ತುದಿಯಿಂದ ಕೆಲವೇ ಇಂಚುಗಳ ದೂರದಲ್ಲಿದ್ದ ಅದರ ತಲೆಗೆ ಗುಂಡು ಹೊಡೆಯುವುದೇನೂ ಕಷ್ಟವಾಗಲಿಲ್ಲ. ಗುಂಡು ಹಾರಿಸಿದ ಕೂಡಲೇ ಮುಂದೇನು ಸಂಭವಿಸಬಹುದೆಂದು ಚೆನ್ನಾಗಿ ತಿಳಿದಿದ್ದ ನಾನು ಕೋವಿ ಮತ್ತು ಟಾರ್ಚಿನೊಡನೆ ಸರಸರ ಮಿಂಚಿನ ವೇಗದಲ್ಲಿ ತಡಿಕೆಯ ಇನ್ನೊಂದು ತುದಿಯತ್ತ ಉರುಳಿದೆ. ಅಷ್ಟರೊಳಗೆ ನರಭಕ್ಷಕ ತಡಿಕೆಯನ್ನು ಇಬ್ಬಾಗ ಮಾಡಿ ಒಳನುಗ್ಗಿತ್ತು. ಅದರ ತಲೆಗೆ ಎದ್ದು ನಿಂತು ಮತ್ತೆರಡು ಗುಂಡು ಹೊಡೆದು ಗುಡಿಸಲೊಳಗಿನ ಅಪಾಯಕಾರಿ ವಲಯನಿಂದ ಪಾರಾಗಲು ಬಾಗಿಲು ತೆರೆದು ಆಚೆಗೆ ಜಿಗಿದೆ. ಹೊರಗಡೆಯ ದೃಶ್ಯ ನೋಡಿ ಒಂದು ಕ್ಷಣ ಸ್ತಂಭೀಭೂತನಾದೆ. ಇನ್ನೊಂದು ಹುಲಿ ಗುಡಿಸಿಲಿನ ಹೊರಭಾಗದಲ್ಲಿ ಸುಮಾರು 20 ಅಡಿಗಳ ದೂರದಲ್ಲಿ ಬಿದ್ದೊದ್ದಾಡುತ್ತಿತ್ತು. ಸ್ಪ್ಯಾನಿ ಈ ಹುಲಿಗೆ ಕೋವಿ ತಾಗುವಷ್ಟು ಹತ್ತಿರದಿಂದ 2 ಗುಂಡು ಹೊಡೆದಿದ್ದ. ನನ್ನ ಗಲಾಟೆ, ನನ್ನ ಕೋವಿ ಈಡಿನ ಶಬ್ದ ಮತ್ತು ನನ್ನ ಗಾಬರಿಯಲ್ಲಿ ನನಗೆ ಸ್ಪ್ಯಾನಿಯ ಗುಂಡಿನ ಸದ್ದು ಕೇಳಿಯಲಿರಲಿಲ್ಲ. ಡಾಕ್ಟರಿಗೆ ನಾನು ರೈಫಲ್ ಹಾರಿಸಿದ ಸದ್ದು ಕೇಳಿದಂತೆ. ಆದರೆ ಮರುಕ್ಷಣ ತಡಿಕೆ ಮುರಿಯುತ್ತಿರುವ ಸದ್ದು ಮತ್ತು ಇಡೀ ಗುಡಿಸಲೇ ಅದುರಿತ್ತಿರುವುದನ್ನು ಗಮನಿಸಿ ನಾನು ಮೊದಲೇ ಅವನಿಗೆ ನೀಡಿದ್ದ ಎಚ್ಚರಿಕೆಯನ್ನೆಲ್ಲ ಅಲಕ್ಷಿಸಿ ಬಾಗಿಲು ತೆರೆದು ಸ್ಟ್ಯಾನ್ಲಿ ಹೊರಬಂದ. ಅವನಿಂದ ಕೆಲವೇ ಅಡಿಗಳ ದೂರದಲ್ಲಿ ಇನ್ನೊಂದು ಹುಲಿ ಗುಡಿಸಿಲೊಳಗ ಅದರ ಜೊತೆಗಾರ ನಡೆಸುತ್ತಿದ್ದ ಗಲಭೆಯನ್ನು ನೋಡುತ್ತಾ ಏನು ಮಾಡುವುದು ತಿಳಿಯದೆ ನಿಂತಿದ್ದೆ. ಸ್ಟ್ಯಾನ್ಲಿ ತನ್ನ ಜೋಡು ನಳಿಗೆ ತೋಟಾಕೋವಿಯ 2 ಗುಂಡುಗಳನ್ನು ಏಕಕಾಲದಲ್ಲಿ ಅದರತ್ತ ಹಾರಿಸಿದ. ನಾವು ಊಹಿಸಿದಂತೆ ಆ ನರಭಕ್ಷಕ ಹುಲಿ ಹೆಣ್ಣು ಹುಲಿಯಾಗಿತ್ತು. ಇನ್ನೊಂದು ಅದರ ಪ್ರಿಯಕರ. ಮಾರನೇ ದಿನ ತ್ಯಾಗರ್ಥಿಯಲ್ಲಿ ಸಂಭ್ರಮೋ ಸಂಭ್ರಮ. ಬೆಳ್ಳಂದೂರಿಗೆ ಸುದ್ದಿ ತಲುಪಿದಂತೆಯೇ ಬುದ್ಧಯ್ಯ ಹೆಮ್ಮೆಯಿಂದ ಬೀಗತೊಡಗಿದ. ತನ್ನ ಮಂತ್ರಶಕ್ತಿ ಈಗಾದರೂ ಊರವರಿಗೆ ಅರಿವಾಯಿತಲ್ಲ ಎಂದು. ಅವನನ್ನು ಮಾರನೇ ದಿನ ಕರೆಸಿ ಅವನ ಮಂತ್ರಶಕ್ತಿಗೆ ಅಭಿನಂದಿಸಿದೆ. ಆದರೆ ಅದು ಅವನಿಗೆ ಗೊತ್ತಾಯಿತೋ ಇಲ್ಲವೋ ತಿಳಿಯದು. ಏಕೆಂದರೆ ನೆಲದ ಮೇಲೆ ನೆಟ್ಟಗೆ ನಿಲ್ಲಲಾರದಷ್ಟು ಕುಡಿದಿದ್ದ.